ಕೊರಿಂಥಿಯರಿಗೆ ಬರೆದಂತ 2ನೇ ಪತ್ರಿಕೆ 11ನೇ ಅಧ್ಯಾಯ 14ನೇ ವಾಕ್ಯವನ್ನ ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಇಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ಕೊರಿಂಥಿ ಸಭೆಯವರಿಗೆ ಪತ್ರವನ್ನು ಬರೀತಾ ಇದ್ದಾನೆ. ಪತ್ರವನ್ನು ಬರೆದು ತಾನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಕಳ್ಳ ಸೇವಕರ ಬಗ್ಗೆ ಹೇಳ್ತಾ ಇದ್ದಾನೆ. ಕಳ್ಳ ಸೇವಕರು ಇದ್ದಾರೆ, ಮೇಲ್ಗಡೆ ಅಪೊಸ್ತಲರು ಅಂತ ಹೇಳ್ಕೊಳ್ತಾರೆ, ಆದ್ರೆ ಒಳಗಡೆ ಅವರು ಮೋಸಗಾರರು. ಮೇಲ್ಗಡೆ ದೇವಜನಗಳು ಅಂತ ಹೇಳ್ಕೊಳ್ತಾರೆ, ಆದ್ರೆ ಒಳಗಡೆ ಅವರು ಅನ್ಯಾಯವನ್ನು ಮಾಡುವಂತವರು. ಮೇಲ್ಗಡೆ ಒಂದು ವೇಷ ಇರುತ್ತೆ, ಮೇಲ್ಗಡೆ ಸೇವಕ, ಮೇಲ್ಗಡೆ ಅಪೋಸ್ತಲ, ಮೇಲ್ಗಡೆ ದೇವಜನಗಳು ಅನ್ನುವಂತ ಒಂದು ವೇಷ ಇರುತ್ತೆ, ಆದ್ರೆ ಒಳಗಡೆ ಮೋಸಗಾರರು, ಕಳ್ಳರು, ಅನ್ಯಾಯವನ್ನು ಮಾಡುವಂತವರು, ಹಾಳು ಮಾಡುವಂತವರಾಗಿ ಅವರಿರ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆಶ್ಚರ್ಯ ಪಡಬೇಕಾಗಿರೋ ಅಗತ್ಯ ಏನಿಲ್ಲ. ಏನ್ ಈ ತರನೂ ಇರ್ತಾರ ಜನಗಳು ಅಂತ ಆಶ್ಚರ್ಯ ಪಡಬೇಕಾಗಿರೋ ಅಗತ್ಯ ಇಲ್ಲ. ಯಾಕಂದ್ರೆ ಸೈತಾನನೇ ಪ್ರಕಾಶಮಾನವಾದ ದೇವದೂತನ ವೇಷವನ್ನು ಅವನು ಹಾಕೊಳ್ತಾನೆ. ಈ ರೀತಿ ನಡೆಯುವಂತ ಜನಗಳಿಗೆಲ್ಲ ಯಾರು ಗುರು? ಸೈತಾನೇ ಗುರು. ಆಗ ಅವರ ಗುರು ಸೈತಾನು, ಅವನೇ ಪ್ರಕಾಶಮಾನವುಳ್ಳ ದೇವದೂತನ ರೀತಿಯಲ್ಲಿ ವೇಷ ಹಾಕೊಳ್ತಾನೆ. ಅವನ ಆ ರೀತಿ ಹಾಕೊಳ್ಳುವಾಗ ಅವನ ಶಿಷ್ಯಂದ್ರು ಇವರು ಅಪೊಸ್ತಲರು, ದೇವ ಸೇವಕರು, ದೇವ ಜನಗಳು ಅನ್ಕೊಂಡು ಮೇಗಡೆ ಒಳ್ಳೆ ವೇಷ ಹಾಕೊಂಡು ಒಳಗಡೆ ಯಾಕೆ ಕಳ್ಳ ವೇಷ ಹಾಕೊಂಡು ಬದುಕೋದಿಲ್ಲ, ಅದರಲ್ಲಿನ ಆಶ್ಚರ್ಯ ಇಲ್ಲ ಅಂತ ಪೌಲು ಬರೆಯೋದನ್ನ ನಾವು ಕಾಣ್ತೀವಿ. ಸೈತಾನನ ಒಂದು ಗುಣ ಏನಂತಂದ್ರೆ ಪ್ರಕಾಶಮಾನವಾದ ದೇವದೂತನ ರೀತಿಯಲ್ಲಿ ವೇಷ ಹಾಕೊಂಡು ಬದುಕೋದು. ಆದ್ರೆ ವಾಸ್ತವವಾಗಿ ಅವನು ಪ್ರಕಾಶಮಾನವಾದ ದೇವದೂತ ಅಲ್ಲ, ಸೈತಾನನು ಕಾರ್ಗತ್ತಲಿನಲ್ಲಿ ಇರುವವನು. ಆದ್ರೆ ಅವನು ಹೊರಗಡೆ ಯಾವ ತರ ವೇಷ ಹಾಕೊಳ್ತಾನೆ? ಪ್ರಕಾಶಮಾನವಾದ ದೇವದೂತನ ರೀತಿಯಲ್ಲಿ ಅವನು ವೇಷ ಹಾಕೊಂಡು ಜನಗಳನ್ನ ವಂಚಿಸ್ತಾನೆ ಅಂತ ಪೌಲು ಬರೆಯುವಂಥದ್ದನ್ನ ನಾವು ಕಾಣ್ತೀವಿ. ಈ ದಿವಸದಲ್ಲಿಯೂ ಸಹ ಈ ರೀತಿ ವೇಷ ಹಾಕಿ ಬದುಕುವಂತ ಅನೇಕರಿರ್ತಾರೆ. ಮೇಲ್ಗಡೆ ನೋಡೋದಕ್ಕೆ ಪರಿಶುದ್ಧರು ಅನ್ನುವಂಥ ವೇಷ, ನೋಡಿದ್ರೆ ಅವರನ್ನ ಶುಭ್ರವಾದ ಬಟ್ಟೆಗಳು, ನೋಡೋದಕ್ಕೆ ಶುಭ್ರವಾಗಿ ಸ್ವಚ್ಛವಾಗಿರ್ತಾರೆ. ನೋಡಿದ್ರೆ ಅಯ್ಯೋ ಇವರು ಎಷ್ಟು ಒಳ್ಳೆಯವರು ಇರಬೇಕು ಅಂತ ಅನ್ಕೊಳ್ಬೇಕು. ನೋಡೋದಕ್ಕೆ ಹೊರಗಡೆ ಪರಿಶುದ್ಧವಾದ ವೇಷ, ಆದ್ರೆ ಒಳಗಡೆ ಎಲ್ಲಾ ವಿಧವಾದ ಪಾಪದಿಂದ ತುಂಬಿರ್ತಾರೆ. ಹೊರಗಡೆ ನೋಡೋದಕ್ಕೆ ತುಂಬಾ ನೀತಿವಂತರ ತರ ಇರ್ತಾರೆ. ಅಯ್ಯೋ ಇವ್ರು ಎಷ್ಟು ಒಳ್ಳೆಯವರು ಇರಬೇಕೋ ಏನೋ ಅಂತ ನೋಡೋದಕ್ಕೆ ಹೊರಗಡೆ ಆ ರೀತಿ ಕಾಣಿಸ್ತಾರೆ, ಆದ್ರೆ ಒಳಗಡೆ ಎಲ್ಲ ಅನೀತಿಯಿಂದ ಕೂಡಿರ್ತಾರೆ. ಹೊರಗಡೆ ಅವ್ರು ನೋಡುವಾಗ ಅಯ್ಯೋ ಪಾಪ ಇವ್ರು ತುಂಬಾ ಒಳ್ಳೆಯವರು ಇರಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾರೆ, ಆದ್ರೆ ಒಳಗಡೆ ಎಲ್ಲಾ ಕೆಟ್ಟತನದಿಂದ ಅವರು ಕೂಡಿರ್ತಾರೆ. ಹೊರಗಡೆ ಸಹಾಯ ಮಾಡೋ ರೀತಿಯಲ್ಲಿ ಅವರು ತುಂಬಾ ದಯೆ, ಕರುಣೆ, ಕನಿಕರ ಇರೋ ರೀತಿಯಲ್ಲಿ ಕಾಣಿಸ್ತಾರೆ, ಆದ್ರೆ ಒಳಗಡೆ ಎಲ್ಲಾ ವಿಧವಾದ ಕಠಿಣತನ, ಕ್ರೂರತನದಿಂದ ಅವರು ಕೂಡಿ ಇರ್ತಾರೆ. ಈ ರೀತಿ ಬದುಕುವಂತ ಜನಗಳನ್ನ ಸಮಾಜದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ. ಆದ್ರೆ ಇವತ್ತು ನಾನು ನೀವು ಯಾವ ರೀತಿ ಜೀವಿಸ್ತಾ ಇದ್ದೇವೆ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ವೇಷವನ್ನ ಹಾಕಿದವರಾಗಿ ನಾವು ಬದುಕುವಂತವರಾಗಿ ಇರಬಾರದು. ಕೆಲವರು ಪ್ರಾರ್ಥನಾ ಮನುಷ್ಯರು ಅನ್ನುವಂಥ ವೇಷವನ್ನು ಹಾಕಿರ್ತಾರೆ. ಹಂಗಂದ್ರೆ ಅವ್ರು ಹೊರಗಡೆ ಬಹಳ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸಭೆಯಲ್ಲಿ ಬರುವಾಗ ಪ್ರಾರ್ಥನೆ, ಜನಗಳು 4 ಜನ ಕೂಡಿ ಬರುವಾಗ ಹಾಗೆ ಹೀಗೆ ಅಂತ ಬಲವಾದ ಪ್ರಾರ್ಥನೆ. ಅವ್ರು ಪ್ರಾರ್ಥನೆ ಮಾಡೋದನ್ನ ನೋಡಿದ್ರೆ ಯಾರಾದ್ರೂ ಅಯ್ಯೋ ಇವ್ರು ಎಷ್ಟು ಪ್ರಾರ್ಥನೆ ಮಾಡ್ತಾರೋ ಅಂತ ಅನ್ಕೊಳ್ಬೇಕು. ಆದ್ರೆ ಮನೆಗೆ ಹೋದ್ರೆ ಅವ್ರು ಪ್ರಾರ್ಥನೆ ಮಾಡೋದಿಲ್ಲ. ವೈಯಕ್ತಿಕವಾದ ಅವ್ರ ಜೀವಿತದಲ್ಲಿ ಪ್ರಾರ್ಥನೆ ಅನ್ನುವಂಥ ಒಂದು ಅನುಭವ ಅವ್ರಿಗೆ ಇರೋದಿಲ್ಲ. ಪ್ರಾರ್ಥನೆ ಮಾಡೋದಿಲ್ಲ ವೈಯಕ್ತಿಕವಾಗಿ ದೇವರ ಸನ್ನಿಧಿಯಲ್ಲಿ ಕುಳಿತು. ಆದರೆ ಹೊರಗಡೆ ಬಂದು ಸಭೆಯಲ್ಲಿ, ಕೂಟಗಳಲ್ಲಿ, ಜನಗಳ ಮುಂದೆ ಎದ್ದು ಬಿದ್ದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಅವ್ರು ಮಾಡೋದು ನೋಡಿದ್ರೆ ಅಯ್ಯೋ ಇವ್ರೇನ್ ಭೂಮಿನೇ ಅಲ್ಲಾಡಿಸ್ತಾರೆ ಪ್ರಾರ್ಥನೆ ಮಾಡಿ, ಇವ್ರು ಪ್ರಾರ್ಥನೆ ಮಾಡಿದ್ರೆ ಪಾತಾಳನ್ನೇ ನಡುಗ್ಬಿಡುತ್ತೆ ಅಂತ ಅನ್ಕೊಳ್ಬೇಕು. ಆ ತರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ವೈಯಕ್ತಿಕವಾದ ಜೀವಿತದಲ್ಲಿ ಪ್ರಾರ್ಥನೆ ಒಂದು ಅನುಭವ ಅವರಿಗೆ ಇರೋದಿಲ್ಲ. ಹೊರಗಡೆ ನೋಡೋದಕ್ಕೆ ಹೆಂಗ್ ಪ್ರಾರ್ಥನೆ ಮಾಡ್ತಾರಪ್ಪ ಅವರು ಅನ್ನುವಂಥ ಪ್ರಾರ್ಥನೆ ವೇಷ, ಆದ್ರೆ ನಿಜವಾಗ್ಲೂ ಒಳಗಡೆ ಅವ್ರಿಗೆ ಪ್ರಾರ್ಥನೆ ಇಲ್ಲ. ಯೇಸು ಕ್ರಿಸ್ತನ್ ಹೇಳಿದಂತ ಮಾತು, ನೀನು ಹೋಗಿ ಕೋಣೆಯ ಬಾಗಿಲನ್ನು ಮುಚ್ಚಿ ನಿನ್ನ ಅಂತರಂಗವನ್ನು ನೋಡುವ ತಂದೆಯನ್ನು ನೋಡಿ ಪ್ರಾರ್ಥಿಸು ಅಂತ ಅವ್ರು ಹೇಳಿದ್ರು. ಆಗ ನಾವು ವೈಯಕ್ತಿಕವಾಗಿ ಯಾರೂ ನಮ್ಮನ್ನ ನೋಡದೇ ಇರುವಾಗ ತಂದೆಯನ್ನ ನೋಡಿ, ಅಂತರಂಗದಲ್ಲಿ ನಮ್ಮನ್ನ ನೋಡುವಂತ ತಂದೆಯನ್ನ ಪ್ರಾರ್ಥಿಸುವಂತ ಅನುಭವ ನಮಗಿದೆಯಾ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ಕೆಲವರು ಹೊರಗಡೆ ಬಹಳ ವಾಕ್ಯವನ್ನು ಮಾತಾಡ್ತಾ ಇರ್ತಾರೆ. ದೇವ್ರ ವಾಕ್ಯ ಹಾಗೆ ಹೇಳುತ್ತೆ, ದೇವ್ರ ವಾಕ್ಯ ಹೀಗೆ ಹೇಳುತ್ತೆ ಅಂತ ಸಿಗ್ದವ್ರ ಹತ್ರ ಎಲ್ಲ ಮಾತಾಡೋವಾಗಲೆಲ್ಲ ದೇವ್ರ ವಾಕ್ಯದ ತೆಗೆದು ಹೇಳ್ತಾ ಇರ್ತಾರೆ. ವಾಕ್ಯ ಹಂಗಿದೆ, ವಾಕ್ಯ ಹೆಂಗಿದೆ ಅಂತ ಅಂದ್ಬಿಟ್ಟು ಅವ್ರನ್ನ ನಾವು ನೋಡಿದ್ರೆ ಅಯ್ಯೋ ಇವ್ರು ಎಷ್ಟು ಬೈಬಲ್ ಓದ್ತಾರೋ, ಇವ್ರಿಗೆ ಬೈಬಲ್ ಬಗ್ಗೆ ಎಷ್ಟು ಗೊತ್ತಲ್ಲ ಅಂತ ನಮಗೆ ಆಶ್ಚರ್ಯ ಆಗ್ಬೇಕು. ಆದ್ರೆ ವಾಸ್ತವವಾಗಿ ಅವ್ರ ಮನೆಗಳಲ್ಲಿ ವೈಯಕ್ತಿಕವಾಗಿ ಅವ್ರು ಬೈಬಲ್ ಓದೋದಿಲ್ಲ.
ಒಂದು ಕಾಲದಲ್ಲಿ ಬೈಬಲ್ ಓದ್ಬಿಟ್ಟು ವಾಕ್ಯಗಳು ಕಲ್ತ್ಕೊಂಡು ಸುಮ್ಮನೆ ಬಿಟ್ಟಿರ್ತಾರೆ. ಅದು ಈಗ ಅವರು ಬೈಬಲನ್ನ ಓದೋದಿಲ್ಲ, ಯಾಕಂದ್ರೆ ಎಲ್ಲಾ ವಾಕ್ಯ ಅವ್ರಿಗೆ ಗೊತ್ತಲ್ವಾ ಅನ್ನೋ ರೀತಿಯಲ್ಲಿ ಅವ್ರು ಬದುಕ್ತಾ ಇರ್ತಾರೆ. ಈ ರೀತಿ ಸೇವಕರುಗಳಲ್ಲೂ ಸರಿ, ವಿಶ್ವಾಸಿಗಳಲ್ಲೂ ಸರಿ, ಹೊರಗಡೆ ಪರಿಶುದ್ಧರು, ನೀತಿವಂತರು, ದೇವಭಕ್ತರು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ಕೊಂಡು ಬದುಕ್ತಾ ಇರ್ತಾರೆ. ಆದ್ರೆ ಒಳಗಡೆಯಲ್ಲಿ ಆ ರೀತಿಯವರಾಗಿ ಅನೇಕರು ಜೀವಿಸ್ತಾ ಇರೋದಿಲ್ಲ. ಇವತ್ತು ನಾನು ನೀವು ಯಾವ ತರ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ನಿಜವಾಗಲೂ ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೀವ? ನಿಜವಾಗಲೂ ನೀತಿವಂತರಾಗಿ ಬದುಕ್ತಾ ಇದ್ದೀವ? ನಿಜವಾಗಲೂ ಒಳ್ಳೆಯವರಾಗಿ ಬದುಕ್ತಾ ಇದ್ದೀವ? ನಿಜವಾಗಲೂ ಪ್ರೀತಿ, ಕರುಣೆ, ಕನಿಕರ ಉಳ್ಳವರಾಗಿ ಬದುಕ್ತಾ ಇದ್ದೀವ? ಅಥವಾ ಹೊರಗಡೆ ಮಾತ್ರ ಅದನ್ನು ತೋರಿಸಿಕೊಂಡು ಹೊರಗಡೆ ಅದಿಲ್ಲದೆ ಬದುಕ್ತಾ ಇದ್ದೀವ? ನಾವು ಯೋಚನೆ ಮಾಡಿ ನೋಡಬೇಕು. ಇವತ್ತು ಎಷ್ಟೋ ಜನ ಸಭೆಗೆ ಬರ್ತಾರೆ, ಆದರೆ ಹೃದಯದಲ್ಲಿ ದೇವರ ಮೇಲೆ ಪ್ರೀತಿ ಇಲ್ಲ, ಹೃದಯದಲ್ಲಿ ದೇವರ ಮೇಲೆ ಭಕ್ತಿ ಇಲ್ಲ. ಆದರೆ ಸಭೆಗೆ ಬರ್ತಾರೆ, ಏನಕ್ಕೋಸ್ಕರವಾಗಿ ಬರ್ತಾರೆ? ಒಂದು ಕ್ರೈಸ್ತರಾಗಿದ್ದೇವೆ, ಆಗ ನಾವು ಕ್ರೈಸ್ತರಾಗಿದ್ದು ಸಭೆಗೆ ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ. ಅಲ್ಲಿ ಹೋಗ್ಬೇಕು, ಒಂದು 4 ಹಾಡಾಡುವಾಗ ಚಪ್ಪಾಳೆ ಹೊಡಿಬೇಕು, 1-2 ಮಾತು ಪ್ರೇಯರ್ ಮಾಡಬೇಕು. ಅವ್ರು ವಾಕ್ಯ ಕೇಳುವಾಗ ನಮ್ ನಿದ್ದೆ ಬಂದಿದ್ರೆ ಸರಿ, ಎಚ್ಚರವಾಗಿದ್ರೆ ಸರಿ, ಸುಮ್ಮನೆ ವಾಕ್ಯ ಕೇಳ್ತಾ ಇರ್ಬೇಕು. ವಾಕ್ಯ ಕೇಳ್ತಾ ಇಲ್ಲಾದ್ರೂ ವಾಕ್ಯ ಕೇಳೋರ ತರ ಕೂತಿರ್ಬೇಕು, ಆಮೇಲೆ ಮನೆಗೆ ಬರ್ಬೇಕು ಅಂತ ಸುಮ್ಮನೆ ಜೀವಂತ ಶವಗಳಾಗಿ ಸಭೆಗೆ ಬರ್ತಾ ಇರ್ತಾರೆ. ಅಂದ್ರೆ ಆತ್ಮದಲ್ಲಿ ಜೀವ ಇಲ್ಲ, ಆತ್ಮದಲ್ಲಿ ದೇವರ ಮೇಲೆ ಪ್ರೀತಿ ಇಲ್ಲ, ಆತ್ಮದಲ್ಲಿ ದೇವರನ್ನು ಹಂಬಲಿಸುವಂತ ಭಾವ ಇಲ್ಲ. ಆದ್ರೆ ಸಭೆಗೆ ಮಾತ್ರ ಬರ್ತಾ ಇರ್ತಾರೆ, ಕುತ್ಕೊಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಅಂತವರಾಗಿ ನಾವಿರಬಾರ್ದು. ನಾವು ಸಭೆ ಬರೋದು ಜೀವಂತವಾದ ದೇವರನ್ನು ಹುಡುಕುವುದಕ್ಕಾಗಿ ಬರಬೇಕು. ಹಲ್ಲೆಲೂಯಾ. ಏನೋ ಬಂದ್ವಿ, 1-2 ಅವರ್ ಚರ್ಮ ಕುತ್ಕೊಂಡ್ವಿ, ಆಮೇಲೆ ಹೋದ್ವಿ ಅನ್ನುವಂಥದ್ದಲ್ಲ. ಏನೋ ನಾವು ಕ್ರೈಸ್ತರು, ದೇವರನ್ನು ನಂಬಿರುವಂತವರು ಅನ್ನುವಂಥ ಹೊರಗಿನ ತೋರಿಕೆ ಅಲ್ಲ. ನಿಜವಾಗಲೂ ನಮ್ಮ ಹೃದಯದಲ್ಲಿ ದೇವರಿರಬೇಕು. ನಿಜವಾಗಲೂ ನಮ್ಮ ಹೃದಯದಲ್ಲಿ ನಾವು ದೇವರನ್ನ ಹುಡುಕುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ನಾವಿದ್ದೇವ? ಅಥವಾ ಸುಮ್ಮನೆ ದೇವ ಭಕ್ತರು, ದೇವ ಜನಗಳು ಅನ್ನುವಂಥ ವೇಷ ಹಾಕೊಂಡು ಒಳಗಡೆಯಲ್ಲಿ ನಾವು ಲೋಕವನ್ನು ತುಂಬಿಸ್ಕೊಂಡು ಬದುಕ್ತಾ ಇದ್ವ? ನಾವು ಯೋಚನೆ ಮಾಡಿ ನೋಡಬೇಕು. ಅನೇಕರು ಸಭೆಯಲ್ಲಿ ಬಂದು ಕುತ್ಕೊಂಡಿರ್ತಾರೆ, ಅವ್ರ ಸಭೆಯಲ್ಲಿ ಇರ್ತಾರೆ, ಅವ್ರ ಚಿಂತೆ ಎಲ್ಲ ಎಲ್ಲಿರುತ್ತೆ? ಸಭೆ ಮುಗಿದ ತಕ್ಷಣ ಟಿವಿಯಲ್ಲಿ ಏನ್ ಪ್ರೋಗ್ರಾಮ್ ಬರುತ್ತೆ, ಯಾವ ಪಿಕ್ಚರ್ ಬರುತ್ತೆ, ಮತ್ತೆ ನಾವು ಏನ್ ನೋಡ್ಬೇಕು, ಯಾವ ಕಾರ್ಯಕ್ರಮ ಬರುತ್ತೆ, ಆಗ ಅವ್ರ ಗಮನ ಎಲ್ಲ ಎಲ್ಲಿರುತ್ತೆ? ಸಭೆ ಮುಗಿಸ್ಕೊಂಡು ಹೋಗಿದ ತಕ್ಷಣ ನಾವು ಟಿವಿಯಲ್ಲಿ ಏನ್ ಬರುತ್ತೆ, ಮೊಬೈಲಲ್ಲಿ ಏನ್ ಬರುತ್ತೆ, ಅದನ್ನ ನೋಡೋದ್ರ ಕಡೆಗೆ ಅವ್ರ ಗಮನ ಇರುತ್ತೆ. ಒಂದ್ ವೇಳೆ ಸಭೆ ಆರಾಧನೆ ಸಮಯದಲ್ಲಿ ಮಧ್ಯದಲ್ಲೇ ಒಂದ್ ವೇಳೆ ಅದ್ಯಾವುದೋ ಒಂದು ಕಾರ್ಯಕ್ರಮನೋ ಏನೋ ಒಂದು ಪ್ರಾರಂಭ ಆಗುತ್ತೆ ಅಂತಂದ್ರೆ, ಅಯ್ಯೋ ಟೈಮ್ ಆಗೋಯ್ತು, 11 ಗಂಟೆ ಆಗೋಯ್ತು, ಶುರುವಾಗ್ಬಿಟ್ಟಿರುತ್ತೆ, ಇಷ್ಟರಲ್ಲಿ ಓಡ್ತಾ ಇರುತ್ತೆ. ಅಯ್ಯೋ ಸಭೆ ಯಾವಾಗ ಆಗುತ್ತೋ, ಫಸ್ಟ್ ಮನೆಗೆ ಹೋಗ್ಬೇಕು, ನೋಡ್ಬೇಕು ಅನ್ಕೊಂತಾ ಇರ್ತಾರೆ. ಒಂದ್ ವೇಳೆ ಪಾಸ್ಟರ್ 10 ನಿಮಿಷ ಲೇಟ್ ಮಾಡ್ಬಿಟ್ರೆ, 1/4 ಗಂಟೆ ದೇವ್ರ ವಾಕ್ಯ ಮಾತಾಡ ಲೇಟ್ ಮಾಡ್ಬಿಟ್ರೆ, ಅಯ್ಯೋ 1/4 ಗಂಟೆ ಆಗೋಯ್ತು, ನಮ್ಮ ಪಾಸ್ಟರ್ ಜಲ್ದಿ ಮುಗಿಸಿದ್ರೆ ಆಗಿರೋದು, ಮನೆಗೆ ಹೋಗಿ ಜಲ್ದಿ ನೋಡ್ಬೋದಾಗಿತ್ತು, ನಮ್ಮ ಪಾಸ್ಟರ್ ಇನ್ನ 1/4 ಗಂಟೆ ಟೈಮ್ ವೇಸ್ಟ್ ಮಾಡ್ಬಿಟ್ರು, ಓಡ್ಬಿಡ್ತೀವಿ ಪಿಕ್ಚರ್ 1/4 ಗಂಟೆ ಮುಂದೆಗಡೆ. ಸಭೆಯಲ್ಲಿ ಕೂತಿದ್ದಾರೆ, ಜೀವಂತ ಶವಗಳಾಗಿ ಕೂತಿದ್ದಾರೆ, ಆತ್ಮದಲ್ಲಿ ಸತ್ತು ಹೋಗಿದ್ದಾರೆ. ದೇವರ ಮೇಲೆ ಪ್ರೀತಿ ಇಲ್ಲ, ದೇವರನ್ನ ಹಂಬಲಿಸುವಂತ ಮನಸ್ಸಿಲ್ಲ. ಇವತ್ತು ಎಷ್ಟೋ ಜನ ಈ ರೀತಿಯಾಗಿ ಬದುಕಿರ್ತಾರೆ. ಕೆಲವ್ರಿಗಂತೂ ದೊಡ್ಡ ಸಭೆಗೆ ಹೋಗ್ಬೇಕಾದ್ರೆ ತುಂಬಾ ಇಷ್ಟ. ಯಾಕೆ ದೊಡ್ಡ ಸಭೆಗೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ ಅಂತಂದ್ರೆ, ದೊಡ್ಡ ಸಭೆಯಲ್ಲಿ ಬಂದ್ರು ಗೊತ್ತಾಗಲ್ಲ, ಹೋದ್ರೆ ಗೊತ್ತಾಗಲ್ಲ. ಚಿಕ್ಕ ಸಭೆಯಲ್ಲಿ 4 ಜನ ಇರ್ತಾರೆ ಅಂತಂದ್ರೆ ಬಂದಿದ ತಕ್ಷಣ ಎಲ್ಲರೂ ನೋಡ್ತಾರೆ ಅವ್ ಬಂದ್ರ ಅಂತ, ಅವ್ರು ಬಂದಿದ್ದು ಎಲ್ಲರಿಗೂ ಗೊತ್ತಾಗುತ್ತೆ. ಅಲ್ಲಿಂದ ಒಂದ್ ವೇಳೆ ಏನೋ ಕೆಲಸ ಇದೆ ಹೋಗ್ಬೇಕು ಅಂತ ಅನ್ಬಿಟ್ಟು ಎದ್ದು ಹೋಗ್ಬಿಟ್ರೆ, ಯಾಕೆ ಇವರೆಲ್ಲ ಹೋಗ್ಬಿಟ್ರೆ ಅಂತ ಎಲ್ಲರೂ ಅವ್ರಿಗೆ ನೋಡ್ತಾ ಇರ್ತಾರೆ. ಆಗ ಇವ್ರಿಗೇನಂತಂದ್ರೆ, ನಾವು ಲೇಟ್ ಆಗಿ ಹೋದ್ರು ಕಷ್ಟ, ಎಲ್ಲಾ ನೋಡ್ತಾ ಇರ್ತಾರೆ, ಜಲ್ದಿ ಹೋಗ್ಬಿಟ್ರು ಕೂಡ ಎಲ್ಲಾ ನೋಡ್ತಾ ಇರ್ತಾರೆ, ಸಿಗಾಕೊಂಡ್ಬಿಡ್ತೀವಿ. ದೊಡ್ಡ ಸಭೆ ಇದ್ರೆ ಸುಮ್ನೆ ಬಾಗಿಲಿಂದ ಬಂದು ಅಲ್ಲೇ ಪಕ್ಕದಲ್ಲಿ ಚೆರ ಕುತ್ಕೊಂಡ್ಬಿಟ್ಟು ಸುಮ್ನೆ ಬಾಗಿಲಿಂದ ಹಂಗೆ ಎದ್ದೋಗ್ಬಿಡ್ಬೋದು, ಯಾರು ಗೊತ್ತಾಗಲ್ಲ. ಆಮೇಲೆ ಪಾಸ್ಟ್ರೇ ಸಭೆ ಬಂದಿದ್ರೆ ಪಾಸ್ಟ್ರೇ ನೀವು ನೋಡಿಲ್ಲ ಅಷ್ಟೇ ಅಂತ ನೋಡಕ್ಕೆ ಇವ್ರು ಕಾಣಿಸ್ಕೊಂಡ್ರೆ ತಾನೆ, ಬರೋದ್ರಲ್ಲಿ ಸ್ವಲ್ಪ ಹೊತ್ತು, ಹೋಗೋದ್ರಲ್ಲಿ ಸ್ವಲ್ಪ ಹೊತ್ತು. ಆ ರೀತಿ ದೊಡ್ಡ ಸಭೆಗೆ ಹೋದ್ರೆ ಆರಾಮು, ಯಾರು ಕೇಳೋರಲ್ಲ, ಹಂಗ್ ಬಂದು ಹಂಗೆ ಹೋಗ್ಬಿಡ್ಬೋದು ಅಂತೆಲ್ಲ ಕೆಲವರು ಯೋಚನೆ ಮಾಡ್ಕೊಳ್ತಾ ಇರ್ತಾರೆ. ಇವತ್ತು ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ವೇಷ ಹಾಕೊಂಡು ನಾವು ಬದುಕಬಾರ್ದು. ವಿಶ್ವಾಸಿಗಳನ್ನೋ ವೇಷ ಬೇಡ, ದೇವ ಸೇವಕರನ್ನೋ ವೇಷ ಬೇಡ, ದೇವ ಜನಗಳನ್ನೋ ವೇಷ ಬೇಡ, ನಾವು ದೇವ ಭಕ್ತರನ್ನೋ ವೇಷ ಬೇಡ. ಹೃದಯದಲ್ಲಿ ನಿಜವಾಗ್ಲೂ ಅದು ಬೇಕು. ದೇವರಿಗೆ ಬೇಕಾಗಿರುವಂಥದ್ದು ನಮ್ಮ ತುಟಿಗಳಿಂದ, ನಮ್ಮ ಬಾಯಿಂದ ನಾವು ದೇವರನ್ನ ಸಮೀಪಿಸೋದು ದೇವರಿಗೆ ಬೇಕಾಗಿಲ್ಲ, ನಮ್ಮ ಹೃದಯದಲ್ಲಿ ನಾವು ದೇವರಿಗೆ ಸಮೀಪಿಸಬೇಕು. ಹಲ್ಲೆಲೂಯಾ. ಸೈತಾನನು ಪ್ರಕಾಶಮಾನವಾದ ದೇವದೂತನ ರೀತಿಯಲ್ಲಿ ವೇಷ ಹಾಕೊಳ್ಳೋನು. ಅವನಿಗೆ ಸಂಬಂಧಪಟ್ಟವರು ಸಹ ವೇಷ ಹಾಕೊಂಡು ಬದುಕ್ತಾ ಇರ್ತಾರೆ.
ಪರಿಶುದ್ಧರು ಅನ್ನೋ ವೇಷ, ನೀತಿವಂತರು ಅನ್ನೋ ವೇಷ, ದೇವ ಭಕ್ತರು ಅನ್ನೋ ವೇಷ. ನಾನು ನೀವು ವೇಷ ಹಾಕೊಳ್ಳೋದಕ್ಕೋಸ್ಕರ ದೇವರು ನಮ್ಮನ್ನ ಕರೆಯಲಿಲ್ಲ. ಸಿಲುಬೆಯಲ್ಲಿ ನಮ್ಮನ್ನೇ ನಾವು ಬಲಿಯಾಗಿ ಒಪ್ಪಿಸಿಕೊಟ್ಟು ದೇವರಿಗಾಗಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯ. ಆ ರೀತಿ ನಾವು ದೇವರನ್ನು ಸೇವಿಸ್ತಾ ಇರೋದು ಇವತ್ತು ನಿಜನ ಅಥವಾ ವೇಷನ? ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು. ವೇಷವಾಗಿದ್ದರೆ ಅದನ್ನು ತೆಗೆದಿಟ್ಟು ಮನ್ನ ಒಡೆದವರಾಗಿ ದೇವರನ್ನು ಸೇವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಹಲ್ಲೆಲೂಯ. ಮತ್ತಿನ್ನೊಂದು ಸೈತಾನನಿಗೆ ಸಂಬಂಧಪಟ್ಟಂತ ಇನ್ನೊಂದು ಗುಣ ಏನಂತಂದ್ರೆ, ಇವನು ದೊಡ್ಡ ಮೋಸಗಾರ. ಭೂಲೋಕದಲ್ಲೆಲ್ಲ ಯಾರು ದೊಡ್ಡ ಒಂದು ಮೋಸಗಾರ ಇದ್ದಾನೆ ಅಂತಂದ್ರೆ ಅದು ಸೈತಾನೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 9ನೇ ವಾಕ್ಯವನ್ನ ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಇಲ್ಲಿ ಸೈತಾನನ ಕುರಿತಾಗಿ ಬರೆಯಲ್ಪಟ್ಟಿದೆ. ಅವನ ಕುರಿತಾಗಿ ಬರೆಯುವಾಗ ಅವನು ಏನ್ ಮಾಡುವನು ಅಂತ ಬರೆಯಲ್ಪಟ್ಟಿದೆ ಅಂದ್ರೆ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು ಅಂತ ಬರೆಯಲ್ಪಟ್ಟಿದೆ. ಆಗ ಸೈತಾನನು ಭೂಲೋಕದವರನ್ನೆಲ್ಲ ಮರಳುಗೊಳಿಸುವನು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೈತಾನನು ಮರಳುಗೊಳಿಸುವವನು. ಹಂಗಂತಂದ್ರೆ ಏನು ಮರಳುಗೊಳಿಸೋರು ಅಂತಂದ್ರೆ? ಮೋಸ ಮಾಡೋರು, ಯಾಮಾರಿಸೋರು, ವಂಚನೆ ಮಾಡುವಂಥವ್ರು, ಗೊತ್ತಿಲ್ಲದೆ ಇರುವಂತವ್ರನ್ನ ದಾರಿ ತಪ್ಪಿಸೋರು. ಈ ರೀತಿ ಅವನೊಬ್ಬ ದೊಡ್ಡ ಮೋಸಗಾರನಾಗಿ ಸೈತಾನನು ಇದ್ದಾನೆ. ಈ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಮೋಸಗಾರರನ್ನ ನಾವು ಎಲ್ಲಾ ಸ್ಥಳಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಕೆಲವರು ವ್ಯಾಪಾರ ಮಾಡ್ತಾ ಇರ್ತಾರೆ. ಆ ವ್ಯಾಪಾರದಲ್ಲಿ ಜನಗಳಿಗೆ ತುಂಬಾ ದೊಡ್ಡ ಮೋಸ ಮಾಡ್ತಾ ಇರ್ತಾರೆ. ಮುಂದೆಗಡೆ ಅವರು ಒಂಥರ ಚೆನ್ನಾಗಿ ಅವ್ರ ವಸ್ತುಗಳನ್ನ ತೋರಿಸ್ಕೊಟ್ಟು ಹಿಂದಗಡೆ ಕೆಟ್ಟದನ್ನ ಅವ್ರಿಗೆ ವಂಚಿಸಿ ಅವ್ರಿಗೆ ಮಾರ್ತಾ ಇರ್ತಾರೆ. ವ್ಯಾಪಾರದಲ್ಲಿ ಮೋಸ ಮಾಡಿ ಜನಗಳಿಂದ ಅಕ್ರಮವಾಗಿ ಹಣಗಳನ್ನ ಸಂಪಾದಿಸ್ತಾ ಇರ್ತಾರೆ. ಕೆಲವರು ಅವ್ರು ಮಾಡುವಂತಹ ಕೆಲಸಗಳಲ್ಲಿ, ಯಾವುದೇ ಕಂಪನಿಗಳಲ್ಲಿ ಕೆಲಸಗಳು ಸೇರಿದ್ರೆ ಅವರ ಯಜಮಾನರಿಗೆ ಅವರು ಮೋಸ ಮಾಡಿ ವಂಚಿಸಿ ಅಕ್ರಮವಾಗಿ ದುಡ್ಡನ್ನ ಆ ಕೆಲಸಗಳಲ್ಲಿ ಅವರು ಕೊಡ್ಕೊಳ್ತಾ ಇರ್ತಾರೆ. ಇನ್ನು ಕೆಲವರು ಅವ್ರ ಕುಟುಂಬಗಳಲ್ಲಿ ಇರುವಂತವ್ರಿಗೆ ಮೋಸ ಮಾಡ್ತಾ ಇರ್ತಾರೆ. ಅಣ್ಣ ತಮ್ಮನಿಗೆ ಮೋಸ ಮಾಡ್ತಾ ಇರ್ತಾನೆ, ತಮ್ಮ ಅಣ್ಣನಿಗೆ ಮೋಸ ಮಾಡ್ತಾ ಇರ್ತಾನೆ, ಗಂಡ ಹೆಂಡತಿಗೆ ಮೋಸ ಮಾಡ್ತಾ ಇರ್ತಾರೆ, ಹೆಂಡತಿ ಗಂಡನಿಗೆ ಮೋಸ ಮಾಡ್ತಾ ಇರ್ತಾರೆ, ಮಕ್ಕಳು ತಂದೆ ತಾಯಿಗೆ ಮೋಸ ಮಾಡ್ತಾ ಇರ್ತಾರೆ. ಕುಟುಂಬದಲ್ಲೇನೆ ಒಬ್ರಿಗೊಬ್ರು ಮೋಸ ಮಾಡಿ ಒಬ್ರದೊಬ್ರು ಕಷ್ಟಕೊಳ್ಳುವಂತವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಸ್ನೇಹಿತರು ಕೂಡ ಸ್ನೇಹಿತರಾಗಿದ್ದುಕೊಂಡು ಒಬ್ರಿಗೊಬ್ರು ಯಾಮಾರಿಸಿ ಮೋಸ ಮಾಡೋವ್ರನ್ನ ನಾವು ಕಾಣ್ತೀವಿ. ಇನ್ನು ಬಂಧು ಬಳಗದಲ್ಲಿ ಒಬ್ರಿಗೊಬ್ರು ಮೋಸ ಮಾಡಿ ಯಾಮಾರಿಸುವಂತವ್ರನ್ನ ನಾವು ಕಾಣ್ತೀವಿ. ಲೋಕ ಸಂಬಂಧವಾದ ಸಂಬಂಧಗಳಲ್ಲಿ ಮಾತ್ರವಲ್ಲದೆ ಸಭೆಯಲ್ಲೂ ಸಹ ವಂಚಿಸುವಂತವ್ರನ್ನ ನಾವು ಕಾಣುವುದಕ್ಕೆ ಸಾಧ್ಯ. ವಿಶ್ವಾಸಿ ದೇವರು ನಂಬಿರೋರು ಅಂತ ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಟೆ ಯಾಮಾರಿಸ್ಬಿಟ್ರು. ವಿಶ್ವಾಸಿಗಳು ಹಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳುವಂತವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ವಿಶ್ವಾಸಿಗಳಾಗಿದ್ದು ಬೇರೆ ವಿಶ್ವಾಸಿಗಳನ್ನ ಮೋಸ ಮಾಡಿಬಿಡ್ತಾರೆ. ಸೇವಕ ಅಂತ ಹೇಳಿಕೊಂಡು ಕೂಡ ಬೇರೆ ವಿಶ್ವಾಸಿಗಳನ್ನ ಮೋಸ ಮಾಡುವಂತವ್ರನ್ನ ನಾವು ನೋಡುವುದಕ್ಕೆ ಸಾಧ್ಯ. ಈ ರೀತಿ ಸಭೆಯಲ್ಲೂ ಸರಿ, ಸಮುದಾಯದಲ್ಲೂ ಸರಿ, ಎಲ್ಲಾ ಕಡೆಗಳಲ್ಲಿ ಬೇರೆಯವ್ರನ್ನ ಮೋಸ ಮಾಡುವಂತವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಸೈತಾನನು ದೊಡ್ಡ ಮೋಸಗಾರನು. ಅದೇ ರೀತಿ ಎಷ್ಟೋ ಜನಗಳು ಸೈತಾನನ ಗುಣಗಳನ್ನು ಅನುಸರಿಸಿ ಬೇರೆಯವರನ್ನ ಮೋಸ ಮಾಡಿ, ಅನ್ಯಾಯ ಮಾಡಿ, ವಂಚಿಸಿ ಅಕ್ರಮಗಳನ್ನು ಮಾಡುವಂತವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಇವತ್ತು ನಾನು ನೀವು ಯಾವ ತರ ಇದ್ದೇವೆ ನಾವು ಯೋಚನೆ ಮಾಡಿ ನೋಡಬೇಕು. ನಮ್ಮಲ್ಲಿ ಮೋಸ ಅನ್ನೋದು ಇದೆಯಾ? ನಮ್ಮಲ್ಲಿ ವಂಚನೆ ಅನ್ನೋದು ಇದೆಯಾ? ನಮ್ಮಲ್ಲಿ ಕಪಟ ಅನ್ನೋದು ಇದೆಯಾ? ತೋರಿಸೋದೊಂದು ಮಾಡೋದೊಂದು ಅನ್ನುವಂಥ ಒಂದು ಬುದ್ಧಿ ನಮ್ಮಲ್ಲಿ ಇದೆಯಾ? ನಾವು ಯೋಚನೆ ಮಾಡಿ ನೋಡಬೇಕು. ಕೆಲವು ಸಲ ಕೆಲವರು ಬೇರೆಯವರಿಂದ ಮೋಸ ಹೋಗಿ ಅವ್ರ ಮನ ಒಡೆದವರಾಗಿ ದುಃಖ ಪಡೋದನ್ನ ನಾವು ಕಾಣ್ತೀವಿ. ಕೆಲವರು ಬೇರೆಯವರಿಂದ ಮೋಸ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೇ ಹೋಗ್ಬಿಡ್ತಾರೆ. ಯಾರಿಗೂ ಗೊತ್ತಿಲ್ದಿರ ಇಷ್ಟು ದುಡ್ಡು ತಗೊಂಡೋಗಿ ಕೊಟ್ಟೆ ಏನೋ ಆಗುತ್ತೆ ಅಂತ ಹೇಳಿ ದುಡ್ಡೆಲ್ಲ ಎತ್ಕೊಂಡು ಓಡೋಗ್ಬಿಟ್ಟ. ಇವಾಗ ನಾನು ಏನ್ ಮಾಡ್ಲಿ? ನಮ್ಮ ಮನೆಯಲ್ಲಿ ನಾನು ಈ ತರ ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮ ಮನೇಲಿ ಸುಮ್ಮನಿರ್ತಾರ? ಅಯ್ಯೋ ನಾನು ಏನ್ ಮಾಡ್ಲಿ, ಆ ದುಡ್ಡು ಮತ್ತೆ ನಾನು ತಿರುಗಿ ಯಾವ ತರ ವಾಪಸ್ ಕೊಡ್ಲಿ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡುವಂತವ್ರು ಕೂಡ ನಾವು ನೋಡ್ತೇವೆ. ಇನ್ನು ಎಷ್ಟೋ ಜನಗಳು ಅಯ್ಯೋ ನಮಗೆ ಮೋಸ ಮಾಡ್ದ, ನಮ್ದೆಲ್ಲ ಎತ್ಕೊಂಡು ಹೋಗ್ಬಿಟ್ಟ, ನಮ್ದೆಲ್ಲ ಕಿತ್ಕೊಂಡ್ಬಿಟ್ಟ, ನಮ್ಗೆ ಅನ್ಯಾಯ ಮಾಡ್ಬಿಟ್ಟ, ಅಯ್ಯೋ ಅಂತ ಗೋಳಾಡಿ ಕಣ್ಣೀರಿಡುವಂತವ್ರ ಜನಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಇವತ್ತು ನಾನು ನೀವು ಯಾವ ತರ ಬದುಕ್ತಾ ಇದ್ದೇವೆ ನಾವು ಯೋಚನೆ ಮಾಡಿ ನೋಡ್ಬೇಕು. ನಾವು ಯಾರಿಗಾರು ಮೋಸ ಮಾಡೋರಾಗಿದ್ದೇವಾ? ನಾವು ಯಾರನ್ನು ಯಾಮಾರಿಸುವಂತವರಾಗಿದ್ದೇವಾ? ನಾವು ಯಾರಿಂದನಾದರೂ ಅಕ್ರಮವಾಗಿ ಅವರಿಗೆ ತಿಳಿಯದ ಹಾಗೆ ಅವರನ್ನ ಕಸಿಕೊಳ್ಳುವಂತವರಾಗಿ ನಾವಿದ್ದೇವಾ ಅನ್ನೋದನ್ನ ಇವತ್ತು ನಾವು ಯೋಚನೆ ಮಾಡಿ
ನೋಡಬೇಕು. ದೇವರ ವಾಕ್ಯದಲ್ಲಿ ದೇವರು ನಮಗೆ ಏನ್ ಹೇಳ್ತಾರೆ? ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಜಕರ್ಯನ ಪ್ರವಾದನೆ ಪುಸ್ತಕ 7ನೇ ಅಧ್ಯಾಯ ವಾಕ್ಯಗಳು 8, 9, 10 ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಅದಲ್ಲದೆ ಯೆಹೋವನು ಜಕರ್ಯನಿಗೆ ಈ ಮಾತನ್ನು ದಯಪಾಲಿಸಿದನು. ಸೇನಾಧೀಶ್ವರ ಯೆಹೋವನು ಇಂತೆಂದಿದ್ದಾನೆ, ಸರಿಯಾಗಿ ನ್ಯಾಯ ತೀರಿಸಿದಿರಿ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನ ತೋರಿಸಿದಿರಿ. ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರಾರಿಗೂ ಅನ್ಯಾಯ ಮಾಡಬೇಡಿರಿ. ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೆ ಕೇಡು ಬಗೆಯದಿರಲಿ. ಈ ವಾಕ್ಯಗಳಲ್ಲಿ ದೇವರು ಹೇಳುವಂತ ಮಾತೇನಂತಂದ್ರೆ, ಸರಿಯಾಗಿ ನ್ಯಾಯವನ್ನು ತೀರಿಸ್ತೀರಿ. ಅಂದ್ರೆ ನೀವು ಯಾವುದೇ ವಿಚಾರಣೆ ಮಾಡಿದ್ರು ಅದರಲ್ಲಿ ಮೋಸವನ್ನೇ ಸೇರಿಸಬೇಡಿ, ಸರಿಯಾಗಿ ನ್ಯಾಯವನ್ನು ತೀರಿಸ್ತೀರಿ ಅಂತ ಹೇಳಿ ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನ ತೋರಿಸ್ತೀರಿ ಅಂತ ದೇವರು ಹೇಳ್ತಾರೆ. ಅದ್ ಮಾತ್ರ ಅಲ್ದಿರ, ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರಾರಿಗೂ ಅನ್ಯಾಯ ಮಾಡಬೇಡಿರಿ. ಇವರನ್ನೇ ಪ್ರತ್ಯೇಕವಾಗಿ ದೇವರು ಯಾಕೆ ಹೇಳಿದ್ರು? ವಿಧವೆಯರು, ಅನಾಥರು, ವಿದೇಶಿಗಳು, ದರಿದ್ರರು ಅಂದ್ರೆ ತೀರಾ ಬಡವರು, ಏನು ಇಲ್ಲದಿರುವಂತ ಈ 4 ಜನಗಳನ್ನ ದೇವರು ಹೆಸರು ಹೇಳಿ ಹೇಳ್ತಾರೆ, ಇವರಿಗೆ ಅನ್ಯಾಯ ಮಾಡಬೇಡಿ ಅಂತ. ಕಾರಣ ಏನಂತಂದ್ರೆ, ಇಂಥವ್ರಿಗೆ ಜಾಸ್ತಿ ಅನ್ಯಾಯ ಜನಗಳು ಮಾಡೋದು. ಒಂದು ವಿಧವೆ, ಆ ಅಮ್ಮನಿಗೆ ಗಂಡ ಸತ್ತೋಗ್ಬಿಟ್ಟಿದ್ದಾನೆ, ಗಂಡ ಇಲ್ಲ ಕೇಳೋದಕ್ಕೆ. ಆ ಅಮ್ಮನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆ ಅಮ್ಮನಿಗೆ ಅನ್ಯಾಯ ಮಾಡಿದ್ರು ಯಾರು ಬಂದು ಕೇಳಲ್ಲ ಅಂತ ಅಂದ್ಬಿಟ್ಟು ವಿಧವೆಯರನ್ನ ಸುಲಭವಾಗಿ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಅನಾಥ, ಅವ್ರಿಗೆ ಹಿಂದೆ ಮುಂದೆ ಯಾರು ಇರೋದಿಲ್ಲ. ಬಾ, ನಿನ್ಗೇನೋ ಒಳ್ಳೇದ್ ಮಾಡ್ತೀನಿ, ನೀ ಹತ್ರ ಇರೋದಲ್ಲ ನಾನು ಕೊಡು, ನಾನು ನಿನ್ಗೆ ಒಳ್ಳೇದ್ ಮಾಡ್ತೀನಿ ಅಂತ ಇರೋದೆಲ್ಲ ಮೋಸ ಮಾಡಿ ಈಸ್ಕೊಂಡ್ಬಿಟ್ರೆ ಆಮೇಲೆ ಅವನೇನ್ ಮಾಡ್ತಾನೆ? ಅವ್ನಿಗೆ ಹಿಂದೆ ಮುಂದೆ ಯಾರು ಇಲ್ಲ, ಯಾರು ಸಹ ಏನು ಮಾಡೋಕ್ಕಾಗಲ್ಲ. ಮತ್ತೆ ಇನ್ನು ವಿದೇಶಿ ಅಂದ್ರೆ ಬೇರೆ ದೇಶದಿಂದ ಬಂದಿರುವಂತವ್ರು. ಬೇರೆ ದೇಶದಿಂದ ಬಂದಿರುವಂತವ್ರಿಗೆ ಇಲ್ಲಿ ಯಾರು ಪರಿಚಯ ಇರೋದಿಲ್ಲ, ಯಾರು ಅಷ್ಟೇ ಗೊತ್ತಿರೋದಿಲ್ಲ. ಬನ್ನಿ ನಾನು ನಿನ್ಗೆ ಒಳ್ಳೇದ್ ಮಾಡ್ತೀನಿ, ನಿನಗೆಲ್ಲ ತೋರಿಸ್ಕೊಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಅವ್ರ ಹತ್ರ ಇರೋದೆಲ್ಲ ಈಸ್ಕೊಂಡ್ಬಿಟ್ಟು ಅವ್ರನ್ನ ವಂಚಿಸ್ಬಿಡ್ತಾರೆ. ಇನ್ನು ದರಿದ್ರ, ಇನ್ನು ಬಡವರಿಗೆ ಸಾಮಾನ್ಯವಾಗಿ ಸಹಾಯ ಮಾಡೋಂಥವ್ರು ಯಾರು ಇರೋದಿಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು, ಅಧಿಕಾರಿಗಳು ಯಾರು ಪರಿಚಯ ಇರೋದಿಲ್ಲ. ಬಡವರು ಏನ್ ಮಾಡ್ತಾರೆ? ಒಂದು ಸ್ವಲ್ಪ ಎಷ್ಟೋ ಅಷ್ಟು ದುಡ್ಡು ಇಟ್ಕೊಂಡು ಏನೋ ನಮ್ಗೆ ಒಳ್ಳೇದ್ ಮಾಡಿ ಅಂತ ಎದುರು ನೋಡ್ತಾ ಇರ್ತಾರೆ. ಆ ಕೆಲವರು ಏನ್ ಮಾಡ್ತಾರೆ? ಅವ್ರ ಬಡತನವನ್ನ ದುರುಪಯೋಗ ಮಾಡ್ಕೊಂಡು, ಬನ್ನಿ ನಿಮ್ಗಿರೋ ದುಡ್ಡು ಎಷ್ಟಿಟ್ಟಿದ್ರೆ ಅಷ್ಟು ನಮ್ಗೆ ಕೊಡಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನಿಮ್ಗೆ ಏನಾಗಬೇಕೆಲ್ಲ ನಾನು ನೋಡ್ಕೊಂತೀನಿ ಅದು ದುಡ್ಡಿಸ್ಕೊಂಡು ಯಾಮಾರಿಸಿ ಹೋಗ್ಬಿಡ್ತಾರೆ. ಆಗ ವಿಧವೆಯರನ್ನು, ಅನಾಥರನ್ನು, ವಿದೇಶಿಯರನ್ನು, ದರಿದ್ರರನ್ನು ಮೋಸ ಮಾಡೋದು ತುಂಬಾ ಸುಲಭ. ಅದಕ್ಕೋಸ್ಕರವಾಗಿ ದೇವರೇನು ಹೇಳ್ತಾರೆ? ಇಂಥವ್ರಿಗೆ ನೀವು ಅನ್ಯಾಯ ಮಾಡಬೇಡಿ ಅಂತ ಹೇಳ್ತಾರೆ. ಇಂಥವ್ರಿಗೆ ಮೋಸ ಆಗುವಾಗ, ಒಂದು ವಿಧವೆ, ಒಂದು ಅನಾಥ, ಒಂದು ಬೇರೆ ದೇಶದಿಂದ ಬಂದಿರುವಂತ ಒಂದು ವಿದೇಶಿ ಪ್ರಜೆ, ಒಂದು ದರಿದ್ರ, ಏನು ಅವನಿಗೆ ಅನುಕೂಲ ಇಲ್ಲದ್ರು, ತುಂಬಾ ತೀರಾ ಬಡವನು, ಇಂಥವ್ರಿಗೆ ಮೋಸ ಮಾಡ್ಬಿಡುವಾಗ ಅವ್ರೇನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ಗೊಳೋ ಅಂತ ಕಣ್ಣೀರಿಟ್ಟು ಅಳ್ತಾರೆ. ಅಯ್ಯೋ ನಮಗೆ ಮೋಸ ಮಾಡ್ಬಿಟ್ರಲ್ಲ ಅಂತ ಕಣ್ಣೀರು ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ ಅವರು. ಆ ಕಣ್ಣೀರು ಆ ದೇಶಕ್ಕೆ ಶಾಪ, ಆ ಕಣ್ಣೀರು ಆ ಮನುಷ್ಯನಿಗೆ ಶಾಪ. ಅವನು ಇನ್ನೊಬ್ರಿಗೆ ಮೋಸ ಮಾಡಿ ಇವತ್ತು ಅವ್ರ ಹತ್ರ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ಟಿರ್ಬೋದು. ನಾಳೆ ಇವರಿಟ್ಟಂತ ಆ ಕಣ್ಣೀರು ಅವನ ಕುಟುಂಬವನ್ನ ಸುಟ್ಟು ಬಿಡುತ್ತೆ. ಇವತ್ತು ಅವನು ದುಡ್ಡಿಟ್ಕೊಳ್ಬೋದು, ನಾಳೆ ಆ ದುಡ್ಡೇ ಅವನಿಗೆ ಮುಳುವಾಗಿ ಮಾರ್ಪಟ್ಟು ಹೋಗುತ್ತೆ. ಇನ್ನೊಬ್ಬರನ್ನ ಯಾವತ್ತೂ ಸಹ ನಾವು ಮೋಸ ಮಾಡಬಾರದು. ಇನ್ನೊಬ್ಬರ ಹತ್ರ ಯಾವತ್ತೂ ದುಡ್ಡನ್ನು ಮೋಸ ಮಾಡಿ ನಾವು ಕಸಿಕೊಳ್ಳಬಾರದು. ಇನ್ನೊಬ್ಬರಿಗೆ ನಾವು ಮೋಸ ಮಾಡಿ ಅವರು ಅಯ್ಯೋ ಅಂತ ಕಣ್ಣೀರು ಇಡಬಾರದು. ಅದಿಟ್ರೆ ಅದು ನಮಗೂ ನಮ್ಮ ಕುಟುಂಬಕ್ಕೂ ಶಾಪ. ಅದು ಶಾಪ. ಅನ್ಯಾಯವಾಗಿ ಸಂಪಾದನೆ ಮಾಡಿ ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುವಂತವರಿಗೆ ಶಾಪ, ಅದು ಶಾಪ. ದೇವರು ಇನ್ನೂ ಹೇಳೋ ಮಾತಂದ್ರೆ, ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೆ ಕೇಡು ಬಗೆಯದಿರಲಿ, ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೆ ಕೇಡನ್ನ ಬಗೆಯಬಾರದು ಅಂತ ದೇವರು ಎಚ್ಚರಿಸುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಮೋಸವನ್ನು ಮಾಡುವುದನ್ನ ದೇವರು ಯಾವತ್ತೂ ಇಷ್ಟಪಡೋದೇ ಇಲ್ಲ. ದೇವರಲ್ಲಿ ಸ್ವಲ್ಪವಾದರೂ ಮೋಸವಿಲ್ಲ. ದೇವರನ್ನು ಅನುಸರಿಸುವವರಾಗಿ ನಾವು ಯಾವತ್ತೂ ಮೋಸ ಮಾಡೋದನ್ನ ದೇವರು ಇಷ್ಟಪಡೋದೇ ಇಲ್ಲ. ಇನ್ನು ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯಾಜಕ ಕಾಂಡ ಪುಸ್ತಕ 19ನೇ ಅಧ್ಯಾಯ ವಾಕ್ಯಗಳು 35 ಮತ್ತು 36 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನ್ಯಾಯ ವಿಚಾರಣೆ, ತೂಕ, ಅಳತೆ, ಪರಿಮಾಣ ಇವುಗಳಲ್ಲಿ ನೀವು ನ್ಯಾಯ ವಿರುದ್ಧವಾಗಿ ನಡೆಯಬಾರದು. ತಕ್ಕಡಿ, ತೂಕದ ಕಲ್ಲು, ಕೊಳಗ, ಸೇರು ಇವುಗಳೆಲ್ಲ ನ್ಯಾಯವಾಗಿಯೇ ಇರಬೇಕು. ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು. ಇಲ್ಲಿ ದೇವರು ಇಸ್ರಾಯೇಲ್ ಜನಗಳಿಗೆ ಏನ್ ಹೇಳ್ತಾರೆ ಅಂದ್ರೆ, ನ್ಯಾಯ ವಿಚಾರಣೆ
ಅಂತ ಹೇಳಿ ತೂಕ, ಅಳತೆ, ಪರಿಮಾಣ ಇವುಗಳಲ್ಲಿ ನೀವು ನ್ಯಾಯ ವಿರುದ್ಧವಾಗಿ ನಡೆಯಬಾರದು ಅಂತ ದೇವರು ಹೇಳ್ತಾರೆ. ಯಾವುದರಲ್ಲಿ ಅವರು ನ್ಯಾಯ ವಿರುದ್ಧವಾಗಿ ನಡೆಯಬಾರದು ಅಂದ್ರೆ ನ್ಯಾಯ ವಿಚಾರಣೆಯಲ್ಲಿ. ಇಬ್ಬರು ವ್ಯಕ್ತಿಗಳಿಗೆ ಸಮಸ್ಯೆ ಬಂದಿದೆ, ನ್ಯಾಯವನ್ನ ನೀವು ವಿಚಾರಿಸ್ತಾ ಇದ್ದೀರಾ ಅಂತ ಅನ್ನುವಾಗ ನ್ಯಾಯಕ್ಕೆ ವಿರುದ್ಧವಾಗಿ ನೀವಲ್ಲಿ ತೀರ್ಪು ಮಾಡಬಾರದು ಅಂತ ದೇವರು ಹೇಳ್ತಾರೆ. ಒಂದು ನ್ಯಾಯ ವಿಚಾರಣೆ, ಎರಡನೇದು ತೂಕ. ತೂಕ ಅಂದ್ರೆ ತಕ್ಕಡಿ. ಈ ಕಡೆ 1 kg ಕಲ್ಲಿಟ್ಬಿಟ್ಟು ಈ ಕಡೆ 1 kg ಗೋಧಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಬೇರೆ ಏನೇ ವಸ್ತು ಆಗಿರ್ಬೋದು, ನಾವು ತೂಕ ಮಾಡಿ ಮಾರ್ತೀವಿ. ಆದ್ರೆ ಆ ತೂಕದ ಕಲ್ಲು ಸತ್ಯವಾಗಿರ್ಬೇಕು, ಅದು ನ್ಯಾಯವಾಗಿರ್ಬೇಕು. 1 kg ಕಲ್ಲು ಅಂತ ಹೇಳಿ ಅದರಲ್ಲಿ ಒಂದು 20 ಗ್ರಾಮ್ ಕಟ್ ಮಾಡಿ 980 ಗ್ರಾಮ್ ಮಾತ್ರ ಇಟ್ಬಿಟ್ಟು 1 kg ಕಲ್ಲಿದು ಅಂತ ಹೇಳ್ಬಿಟ್ಟು ಮಾರಿ ಜನಗಳಿಗೆ ಮೋಸ ಮಾಡಬಾರದು. ನಿಮ್ಮ ತೂಕದ ಕಲ್ಲು ಸರಿಯಾಗಿರ್ಬೇಕು ಅಂತ ದೇವರು ಹೇಳ್ತಾರೆ. ಇವತ್ತು ಈ ತರ ಕಳ್ಳ ತೂಕವನ್ನು ಇಟ್ಟು ಮಾರುವಂತವ್ರು ಎಷ್ಟೋ ಜನ ಇರ್ತಾರೆ. ಈ ಕಡೆ 1 kg ಕಲ್ಲಿಟ್ಟಿರ್ತಾರೆ, ಈ ಕಡೆ ಒಂದು ತಗಡಿ ಕೆಳಗಡೆ ಏನ್ ಮಾಡಿರ್ತಾರೆ, ಒಂದು 50 ಗ್ರಾಮ್ದು ಕಲ್ಲು ಕೆಳಗಡೆ ಕಟ್ಬಿಟ್ಟಿರ್ತಾರೆ. ಅವಾಗೇನ್ ಮಾಡುತ್ತೆ, ಅದು ನಾವು ಏನಾರ ಅದರಲ್ಲಿ ಹಾಕುವಾಗ ಅದು ಸರಿಯಾಗಿ 1 kg ತೂಕ ಬರಲ್ಲ. ಮೊದಲೇ ಒಂದು 50 ಗ್ರಾಮ್ ಕಲ್ಲು ಕಟ್ಬಿಟ್ಟಿರೋದ್ರಿಂದ ಅದು ತೂಕ 950 ಗ್ರಾಮ್ ಮಾತ್ರ ಬರುತ್ತೆ. ಆದ್ರೆ ಅದು ತೂಕ ಹಾಕುವಾಗ ಏನಾಗುತ್ತೆ ಅಂದ್ರೆ, ನಾವು 950 ಗ್ರಾಮ್ ಮಾತ್ರ ಹಾಕಿದ್ರು ಕೂಡ ಕಲ್ಲು ಈಗಾಗಲೇ ಇರೋದ್ರಿಂದ ಅದು 1 kg ಆಯ್ತು ಅಂತ ತೋರಿಸ್ಬಿಡುತ್ತೆ. ನಾವು ಮನೆಗೆ ತಗೊಂಡೋಗಿ ತೂಕ ಹಾಕಿದ್ರೆ ಅದು 950 ಗ್ರಾಮ್ ಮಾತ್ರ ಇರುತ್ತೆ. ಈ ರೀತಿ ಕಳ್ಳ ತೂಕಗಳನ್ನು ಇಟ್ಟು ಜನಗಳನ್ನ ಮೋಸ ಮಾಡುವಂತ ತುಂಬಾ ಜನ ಇದ್ದಾರೆ. ಆದ್ರೆ ನಾವು ಆತರ ತೂಕದ ಕಲ್ಲುಗಳಲ್ಲಿ ಮೋಸ ಮಾಡಬಾರದು ಅಂತ ದೇವರು ಹೇಳ್ತಾರೆ. ಮತ್ತು ಅಳತೆ ಅಂದ್ರೆ ಸೇರು. ಒಂದು ಸೇರು ಪುರಿ ಅಂತ ತಗೊಂಡು ಒಂದು ಸೇರಲ್ಲಿ ಉಯ್ತಾರೆ. ಎಣ್ಣೆ 1 ಲೀಟರ್ ಎಣ್ಣೆ ಅಂತ ತಗೊಂಡು ಎಣ್ಣೆ ಉಯ್ತಾರೆ, ಹಾಲು ಉಯ್ತಾರೆ, ಮೊಸರು ಉಯ್ತಾರೆ. ನಾವು ಅಳತೆ ಮಾಡೋದಕ್ಕೆ ಸುಮಾರು ಪಾತ್ರೆಗಳು ಇಟ್ಕೊಂಡಿರ್ತೀವಿ. ಆ ಯಾವ ಅಳತೆಯೂ ಕೂಡ ಅನ್ಯಾಯವಾಗಿರಬಾರದು, ಮೋಸ ಮಾಡುವಂತವರಾಗಿರಬಾರದು. ಮತ್ತು ಪರಿಮಾಣ ಅಂದ್ರೆ ಕೂಡ ಅದು ಅಳತೆ ಮಾಡೋದು. ನೀವು ಏನನ್ನೇ ಅಳತೆ ಮಾಡಿ, ಏನನ್ನು ತೂಕ ಮಾಡಿ, ಏನನ್ನೇ ನೀವು ಉಪಯೋಗಿಸಿ, ಯಾವುದರಲ್ಲೂ ಅನ್ಯಾಯ ಇರಬಾರದು ಅಂತ ದೇವರು ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ನಾವು ಮಾಡುವಂತ ಕೆಲಸಗಳು, ನಾವು ಮಾಡುವಂತ ವ್ಯಾಪಾರಗಳಲ್ಲಿ ತೂಕವನ್ನ ನಾವು ಹೆಚ್ಚು ಕಡಿಮೆ ಮಾಡಿ, ಮೋಸ ಮಾಡಿ ಮಾರಿದ್ರೆ ದೇವರು ನಮ್ಮನ್ನು ತೂಕ ಮಾಡಿ ಇವನು ತೂಕ ಕಡಿಮೆ ಅಂತ ಬಿಸಾಕ್ಬೇಕಾಗತ್ತೆ. ನನ್ನನ್ನ ನಿಮ್ಮನ್ನ ದೇವರು ತೂಕ ಮಾಡ್ತಾರೆ. ದೇವರ ವಾಕ್ಯದಲ್ಲಿ, ದಾನಿಯೇಲನ ಪುಸ್ತಕದಲ್ಲಿ ಒಂದು ಅರಸನ ವಿಷಯವಾಗಿ ದೇವರು ನ್ಯಾಯ ತೀರ್ಪು ಪ್ರಕಟಿಸ್ತಾರೆ. ಅದರಲ್ಲಿ ದೇವರು ಏನ್ ಹೇಳ್ತಾರೆ ಅಂದ್ರೆ, ನೀನ್ ತೂಕ ಮಾಡಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿ ಅಂತ ದೇವರು ಹೇಳ್ತಾರೆ. ಅಂದ್ರೆ ಈ ರಾಜ ಏನ್ ಮಾಡ್ತಾನೆ, ಅವನು ಬಂದಿರುವಂತ ಅಧಿಕಾರದಲ್ಲಿ ದೇವರಿಗೆ ಭಯಪಟ್ಟು ದೇವರಿಗೆ ಒಳಗಾಗಿ ಜೀವಿಸುವುದಕ್ಕೆ ಅವನು ನಡೆಯೋದಿಲ್ಲ. ಅವನೇನ್ ಮಾಡ್ತಾನೆ, ತನ್ನ ಹೃದಯದ ಕೆಟ್ಟತನದಿಂದ, ತನ್ನ ಹೃದಯಕ್ಕೆ ಇಷ್ಟ ಬಂದ ಹಾಗೆ ಗರ್ವದಿಂದ, ಅಹಂನಿಂದ ಅವನು ನಡೀತಾನೆ. ಯೆರೂಸಲೇಮಿನಿಂದ ತರಲ್ಪಟ್ಟಂತ ದೇವಾಲಯದ ಪಾತ್ರೆಗಳಲ್ಲಿ ಪಾನ ಕುಡಿತಾನೆ. ಯೆರೂಸಲೇಮ್ ಪಟ್ಟಣದಲ್ಲಿ ದೇವರ ಆಲಯದಲ್ಲಿ ಇಡಲ್ಪಟ್ಟಂತ ಆ ಪಾತ್ರೆಗಳನ್ನ ಬೇರೆ ವ್ಯಕ್ತಿ ಮುಟ್ಟಿದ್ರೇನೆ ಸತ್ತೋಗ್ತಾರೆ. ಆ ರೀತಿಯಾಗಿ ದೇವರು ಅವರ ಮಹಿಮೆಯನ್ನ ಆ ಪಾತ್ರೆಗಳ ಮೇಲೆ, ಆ ದೇವರ ಆಲಯದ ಮೇಲೆ, ಎಲ್ಲವುಗಳ ಮೇಲೆ ದೇವರು ಇಟ್ಟಿದ್ರು. ಈಗ ದೇವರು ಏನ್ ಮಾಡಿದ್ದಾರೆ, ಇಸ್ರಾಯೇಲ್ ಜನರನ್ನ ಸೆರೆಗೆ ಒಪ್ಪಿಸ್ಕೊಟ್ಟಿದ್ರಿಂದ ಅವೆಲ್ಲ ಹೋಗಿ ಶತ್ರುಗಳ ವಶವಾಗಿದೆ. ಈಗ ಆ ಶತ್ರುಗಳು ಏನ್ ಮಾಡ್ತಾ ಇದ್ದಾರೆ, ಈ ರಾಜ ಒಬ್ಬ ಆ ಒಂದು ಪಾತ್ರೆಗಳನ್ನು ತರಿಸಿ ಅದರಲ್ಲಿ ಸಾರಾಯಿ ಕುಡಿತಾ ಇದ್ದಾನೆ. ದೇವರ ಸನ್ನಿಧಿಯಲ್ಲಿ ಉಪಯೋಗಿಸುವಂತ ಪಾತ್ರೆಗಳಲ್ಲಿ ಇವನು ಸಾರಾಯಿ ಕುಡಿತಾ ಇದ್ದಾನೆ. ಇವನಿಗೆ ಎಷ್ಟು ಅಹಂಕಾರ ಇರ್ಬೋದು, ದೇವರಂತ ಒಂದು ಭಯ ಬೇಡವ ಅವನಿಗೆ. ಆಗ ದೇವ್ರು ಏನ್ ಮಾಡ್ತಾರೆ, ಒಂದು ಕೈ ಬಂದು ಆ ಎದುರುಗಡೆ ಗೋಡೆಯಲ್ಲಿ ಬರೆಯುತ್ತೆ. ಅದ್ರಲ್ಲಿ ಏನಂತ ಇರುತ್ತೆ ಅಂದ್ರೆ, ನೀನ್ ತೂಕ ಮಾಡಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿ, ದೇವರು ನನ್ನನ್ನು ತೆಗೆದು ಹಾಕ್ತಾರೆ ಅಂತ. ಆವತ್ ರಾತ್ರಿನೇ ಅವನ್ ಕೊಲ್ಲಲ್ಪಟ್ಟು ಅವನ ರಾಜ್ಯ ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ನಾವು ಮಾಡುವಂತ ತೂಕವನ್ನು ಹೆಚ್ಚು ಕಡಿಮೆ ಮಾಡಿದ್ರೆ ದೇವರು ನಮ್ಮನ್ನ ತೂಕ ಮಾಡುವಾಗ ನಾವು ಕಡಿಮೆ ಕಂಡು ಬರುತ್ತೇವೆ. ಯಾರ ತೂಕ ಕಡಿಮೆ ಕಂಡು ಬರುತ್ತೋ ಅವ್ರ ನರಕಕ್ಕೆ ತಳ್ಳಲ್ಪಡ್ತಾರೆ. ನನ್ನನ್ನ ನಿಮ್ಮನ್ನ ದೇವ್ರ ತೂಕವಾಗ ನಾವು ಸರಿಯಾಗಿ ಕಂಡು ಬಂದು ದೇವ್ರು ಸಂತೋಷ ಪಡಬೇಕು ಅಂತಂದ್ರೆ ನಾವು ಮಾಡುವಂತ ಎಲ್ಲಾ ತೂಕಗಳು ನೀತಿಯಿಂದ ಇರಬೇಕು. ನಾವು ಮಾಡುವಂತ ಕೆಲಸಗಳು, ನಾವು ಮಾಡುವಂತ ವ್ಯಾಪಾರಗಳು, ಅದು 1 ರೂಪಾಯಿ ವ್ಯಾಪಾರ ಆಗಿರಲಿ, 1 ಲಕ್ಷ ರೂಪಾಯಿ ವ್ಯಾಪಾರವಾಗಿರಲಿ, ನೀತಿ ಅನ್ನೋದು ಆ ತೂಕದಲ್ಲಿ ಇರಬೇಕು. ಮೋಸ ಮಾಡಿ ಕಳ್ಳತನದಿಂದ ಮಾರಿದ್ರೆ ಒಂದು ದಿವಸ ದೇವರು ಅದಕ್ಕೆ ನಮಗೆ ನ್ಯಾಯ ತೀರಿಸಬೇಕಾಗುತ್ತೆ. ಹಾಲು ಮಾರ್ತಾರೆ, ತುಪ್ಪ ಮಾರ್ತಾರೆ, ಏನೇನೋ ಮಾರ್ತಾರೆ, ಅದಕ್ಕೆಲ್ಲ ಕಲಬೆರಕೆ ಮಾರ್ಬಿಡ್ತಾರೆ. ನಾವು ಮನೆಯಲ್ಲಿ ಒಂದ್ಸಲಿ ಉಪ್ಪು ತಂದು ಅಡಿಗೆ ಮಾಡ್ತಾ ಇದ್ವಿ. ಅಡಿಗೆ ಮಾಡಿ ಊಟ ಮಾಡಿದ್ಮೇಲಿಂದ ಊಟ ಮಾಡುವಾಗ ಕರ 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 ಅನ್ನೋಂತ ಒಂದು ಶಬ್ದ ಬಾಯಲ್ಲಿ. ಊಟ ಮಾಡ್ತಾ ಇದ್ರೆ ಕಟಕ್ ಕಟಕ್ ಅಂತ ಅನ್ನೋದು ಕಲ್ಲಲ್ಲಿ ಬಾಯಲ್ಲಿ.
ಏನಪ್ಪಾ ಇದು ಏನೋ ಕರ ಅನ್ನತ್ತಲ್ಲ ಅಂತ ನಾವು ಏನೋ ಕಲ್ ಸೇರ್ಕೊಂಡ್ಬಿಟ್ಟಿರ್ಬೇಕು ಅಂತ ಸುಮ್ಮನೆ ತಿಂತಾ ಇದ್ವಿ. ಒಂದಷ್ಟು ಕಾಲ ಆವಾಗ ನಮಗೆ ಕರ್ಕ್ ಅಂತಾನೆ ಅನ್ನೋದು, ಏನೋ ಹೆಚ್ಚು ಕಡಿಮೆ ಆಗೈತಲ್ವಾ, ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗೈತೆ, ಊಟದಲ್ಲಿ ಕರಕ್ ಸಿಗ್ತಾನೆ ಇರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಇದು ಕಂಡಿಡಿಬೇಕಲ್ಲ ಏನು ಅಂತ ಅಂದ್ಬಿಟ್ಟು ಒಂದ್ ದಿವಸ ಯೋಚನೆ ಮಾಡಿದ್ವಿ, ಏನ್ರಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತ ನಾವು ಹುಡುಕಿ ನೋಡಿದಾಗ ಕೊನೆಗೆ ನಾವು ಉಪ್ಪು ಬಗ್ಗೆ ಗಮನ ಬಂತು. ಉಪ್ಪಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇರ್ಬೋದಾ ಅಂತ ಯೋಚನೆ ಮಾಡ್ಕೊಂಡು ಸರಿ ನೋಡೋಣ ಅಂತ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಒಂದಷ್ಟು ಉಪ್ಪು ತೆಗೆದ್ಬಿಟ್ಟು ಹಾಕ್ಬಿಟ್ಟು ಫುಲ್ ಕಲ್ಸಿದ್ಮೇಲೆ ಏನಾಯ್ತು, ಉಪ್ಪೆಲ್ಲ ಕರಗೋಯ್ತು. ಎಲ್ಲ ಕರಗೋದ್ಮೇಲೆ ಇನ್ನ ಒಂದಷ್ಟು ಉಪ್ಪಿದೆ, ಅದು ಕರಗ್ತಾನೆ ಇಲ್ಲ, ಅದು ಹಂಗೆ ಇದೆ. ನಾವು ತಿರ್ಸಿ ಸಾಕಾಯ್ತು, ಅದು ಕರಗಲೇ ಇಲ್ಲ. ಆಮೇಲಿಂದ ಏನ್ ಕರಗ್ತಾನೆ ಇಲ್ವಲ್ಲ ಅಂತ ತೆಗೆದ್ಬಿಟ್ಟು ನೀರೆಲ್ಲ ಸುರಿದ್ಬಿಟ್ಟು ಅದು ಸ್ವಲ್ಪ ಉಳಿದಿರೋದನ್ನ ತಗೊಂಡು ಕೈಲಿ ಹತ್ಕೊಂಡು ನೋಡಿದ್ರೆ ಅದು ಉಪ್ಪಲ್ಲ, ಅದು ಕಲ್ಲದು. ಉಪ್ಪು ತರನೇ ಇದೆ, ಆದ್ರೆ ಉಪ್ಪಲ್ಲ, ಅದು ಕಲ್ಲು. ಆಗ ಈ ಒಂದು ಉಪ್ಪಿನ ಪ್ಯಾಕೆಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಉಪ್ಪು ಜೊತೆಗೆ ಒಂದಷ್ಟು ಕಲ್ಲು ಸೇರಿಸ್ಬಿಡ್ತಾ ಇದ್ದಾರೆ. ಜನಗಳು ತಗೊಂಡೋಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಉಪ್ಪು ಅಂತ ತಿನ್ಕೊಂತಾ ಇದ್ದಾರೆ, ಕಲ್ಲು ತಿನ್ಕೊಂತಾ ಇದ್ದಾರೆ. ಆಮೇಲೆ ಏನ್ ಮಾಡಿದ್ವಿ, ನಾವು ಉಪ್ಪು ತಗೊಂಡ್ಬರೋದು ಬೇರೆ ಕಂಪ್ನಿ ತರೋದಕ್ಕೆ ಶುರು ಮಾಡಿದ್ವಿ. ಮೊದಲು ಒಂದು ಕಂಪ್ನಿ ತಗೊಂತಾ ಇದ್ವಿ, ಇದ್ರಲ್ಲಿ ಕಲ್ಲು ಬರುತ್ತೆ ಅಂತ ಬೇರೆ ಕಂಪ್ನಿ ತಗೊಳಕ್ ಶುರು ಮಾಡಿದ್ವಿ. ಅದನ್ನ ತಗೊಳಕ್ ಶುರು ಮಾಡಿದ್ಮೇಲೆ ಏನಾಯ್ತು, ಈ ತರ ಸಮಸ್ಯೆ ಇರಲಿಲ್ಲ. ಆವತ್ತಿಂದ ಇವತ್ತವರೆಗೂ ಸಮಸ್ಯೆ ಇಲ್ಲ. ಆದ್ರೆ ಈ ರೀತಿ ಕಲಬೆರಕೆ ಮಾಡಿ ಜನಗಳಿಗೆ ಮೋಸ ಮಾಡಿ ಮಾರಿ ದುಡ್ಡು ಸಂಪಾದನೆ ಮಾಡುವಂತ ದುಷ್ಟರು ಎಷ್ಟೋ ಜನಗಳಿದ್ದಾರೆ. ಆದ್ರೆ ನಾನು ನೀವು ಯಾವ ತರ ಇದ್ದೀವಿ ಯೋಚನೆ ಮಾಡಿ ನೋಡ್ಬೇಕು. ಕಲಬೆರಕೆ ಮಾಡಿದ್ರೆ, ಮೋಸ ಮಾಡಿದ್ರೆ ಒಂದು ದಿವಸ ದೇವರು ನ್ಯಾಯವನ್ನು ತೀರಿಸ್ತಾರೆ. ಅದರಿಂದ ಬಂದಂತ ಹಣ ನಮಗೆ ಶಾಪವಾಗಿ ಮಾರ್ಪಟ್ಟು ಹೋಗುತ್ತೆ. ಒಂದು ದಿವಸ ಅದಕ್ಕೆ ಬೆಲೆ ಕಟ್ಟಬೇಕಾದಂತ ಪರಿಸ್ಥಿತಿ ಬರುತ್ತೆ. ಮತ್ತಿನ್ನು ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಅದೇ ಯಾಜಕಕಾಂಡ ಪುಸ್ತಕ 19ನೇ ಅಧ್ಯಾಯದ 11ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ದೇವರು ಈ ರೀತಿಯಾಗಿ ಹೇಳ್ತಾರೆ, ಕದಿಯಬಾರದು, ಮೋಸ ಮಾಡಬಾರದು, ಒಬ್ಬರಿಗೊಬ್ಬರು ಸುಳ್ಳಾಡಬಾರದು. ಇಲ್ಲೂ ದೇವರು ಹೇಳುವಂತ ಒಂದು ಮಾತು ಮೋಸ ಮಾಡಬಾರದು ಅಂತ ದೇವರು ಎಚ್ಚರಿಸುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಇನ್ನು 14ನೇ ವಾಕ್ಯವನ್ನು ನೋಡುವಾಗ, ಕಿವುಡರನ್ನು ದೂಷಿಸಬಾರದು, ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಎಡವುವಂತೆ ಕಲ್ಲನ್ನ ಇಡಬಾರದು, ನಿಮ್ಮ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು, ನಾನು ಯೆಹೋವನು. ಇಲ್ಲಿ ದೇವರನ್ನ ಹೇಳ್ತಾರೆ ಅಂದ್ರೆ ಕಿವುಡರನ್ನ ದೂಷಿಸಬಾರದು. ಕಿವುಡರಿಗೆ ನಾವೇನ್ ಮಾತಾಡಿದ್ರೆ ಕೇಳೋದಿಲ್ಲ. ಕೆಲವರು ಕಿವುಡರು ಅವ್ರಿಗೆ ಕೇಳಿಸೋದಿಲ್ಲ ಅಂತ ಅನ್ನುವಾಗ ಏನ್ ಮಾಡ್ತಾರೆ, ಬೈತಾ ಬಿದ್ದಿರ್ತಾರೆ. ಇವನ್ ಹಂಗಾಗ್ಲಿ, ಅವ್ನಿಗೆ ಹಿಂಗಾಗ್ಲಿ, ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ. ಬೈತಾ ಇದೀಯ, ಅವ್ನು ಕೇಳಿಸ್ಕೊಂಡ್ಬಿಡ್ತಾನೆ ಅಂತಂದ್ರೆ ಅವ್ನ್ ಕಿವುಡ ಸುಂದರ ಏನ್ ಗೊತ್ತಾಗಲ್ಲ ಅಂತ ನೋಡಿ ಬೈತಾ ಇರ್ತಾರೆ. ಕಿವುಡರನ್ನ ನಾವು ದೂಷಿಸುವಾಗ ಅವನಿಗೆ ಕೇಳಿಸದೆ ಹೋಗಬಹುದು, ದೇವರು ಕೇಳಿಸುತ್ತೆ. ದೇವರು ಒಂದು ದಿವಸ ಅದಕ್ಕೆ ನಮಗೆ ನ್ಯಾಯವನ್ನು ತೀರಿಸ್ತಾರೆ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕಿವಿ ಕೇಳಿಸುತ್ತೆ ಆದ್ರೂ ಕಿವುಡರಾಗಿರ್ತಾರೆ. ಹೆಂಗೆ ಅಂತಂದ್ರೆ ಭಾಷೆ ಬರೋದಿಲ್ಲ. ನಮ್ಮ ಲೇಔಟಲ್ಲಿ ಪಾಪ ಎಷ್ಟೋ ಜನ ಬೇರೆ ಊರುಗಳಿಂದ ಬಂದು ಇಲ್ಲಿ ಕೆಲಸ ಮಾಡೋರು ಇದ್ದಾರೆ. ಹಿಂದಿ ಭಾಷೆ ಮಾತಾಡ್ತಾರೆ ಅವರು ಒಂದು ಜೀವನ ಶೈಲಿ ಬೇರೆ ತರ ಇರುತ್ತೆ, ನಮ್ಮ ಜೀವನ ಶೈಲಿ ಬೇರೆ ತರ ಇರುತ್ತೆ. ಕೆಲವು ಸಲ ಅವ್ರು ಮಾಡೋಂಥ ಕೆಲವೊಂದು ಕಾರ್ಯ ನಮ್ಗೆ ಇಷ್ಟ ಆಗೋದಿಲ್ಲ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಬಿರಿ ಬೈತಾ ಇರ್ತಾರೆ, ಹಂಗೆ ಹಿಂಗೆ ಏನೋ ಬೈತಾ ಇರ್ತಾರೆ. ಪಾಪ ಅವನು ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ಏನೋ ಅಂತವ್ರಲ್ಲ, ಏನಂತಾವ್ರೋ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸುಮ್ಮನೆ ನೋಡ್ತಾ ಇರ್ತಾನೆ. ಏನು ಹೊಗಳ್ತಾವ್ರೋ ಬೈತಾವ್ರೋ ಏನೋ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆಗ ಅವನ ಕಿವಿ ಕೇಳಿಸುತ್ತೆ, ಆದ್ರೂ ಅವನೊಂಥರ ಕಿವುಡ. ಹೆಂಗೆ ಕಿವುಡ ಅಂತಾರೆ, ನಮ್ಮ ಭಾಷೆ ಅವ್ನಿಗೆ ಅರ್ಥ ಆಗೋದಿಲ್ಲ. ಬೇರೆ ನಮಗ್ ಬರದಿರತ್ತ ಭಾಷೆ ಜನಗಳ ಮಧ್ಯದಲ್ಲಿ ಹೋದ್ರೆ ನಾವು ಕಿವುಡರಾಗಿರ್ತೀವಿ. ಏನೋ ಮಾತಾಡ್ತಾವ್ರೆ ಏನು ಗೊತ್ತಾಗ್ತಾ ಇಲ್ಲ, ಅದು ಸುಮ್ಮನೆ ಇರ್ತೀವಿ. ಆತರ ನಮ್ಮ ಮಧ್ಯದಲ್ಲಿ ಇರ್ತಾರೆ ಜನಗಳು. ಆದ್ರೆ ಅಂತವ್ರ ವಿಷಯದಲ್ಲಿ ನಮ್ಮ ನಡವಳಿಕೆ ಯಾವ ತರ ಇದೆ ನಾವು ಯೋಚನೆ ಮಾಡ್ಬೇಕು. ನಾವು ಮಾತಾಡೋ ಮಾತು ಅವ್ನಿಗೆ ಅರ್ಥ ಆಗದಿರೋ ಹೋಗ್ಬೋದು, ನಮ್ಮ ಭಾಷೆ ಅವ್ನಿಗೆ ಅರ್ಥ ಆಗದಿರೋ ಹೋಗ್ಬೋದು. ಕೆಟ್ಟದಾಗೆಲ್ಲ ಬೈಯುವಂತವ್ರು ಇರ್ತಾರೆ, ಅವ್ನಿಗೆ ಅರ್ಥ ಆಗದಿರೋ ಹೋಗ್ಬೋದು. ಆದ್ರೆ ದೇವ್ರಿಗೆ ಅದು ಅರ್ಥ ಆಗುತ್ತೆ. ಅವ್ನಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಮನಸ್ಸಿಗೆ ಬಂದ ಹಾಗೆ ನೀಚವಾಗಿ ಅವನು ಬೈದು ಅವನು ಉಗಿದು ಬೇರೆಯವರು ಅದು ಅರ್ಥ ಆಗೋ ನೋಡಿ ನಗ್ತಾರೆ. ಆದ್ರೆ ಇವ್ರಿಗೆ ಅದು ಅರ್ಥ ಆಗೋದಿಲ್ಲ. ಏನೆಲ್ಲ ನಗ್ತಾವ್ರೆ, ಯಾಕೆ ನಗ್ತಾವ್ರೆ, ಸುಮ್ಮನೆ ಇರ್ತಾರೆ. ಅವಮಾನ ಆಗ್ತಾ ಇರುತ್ತೆ. ಅದು ಅವನಿಗೆ ಗೊತ್ತಾಗ್ದಿರ ಹೋಗ್ಬೋದು, ದೇವ್ರಿಗೆ ಗೊತ್ತಾಗುತ್ತೆ. ದೇವರು ಅದಕ್ಕೊಂದು ನಮಗೆ ನ್ಯಾಯವನ್ನು ತೀರಿಸ್ತಾರೆ. ಕಿವುಡರನ್ನ ದೂಷಿಸಬಾರದು, ಕಿವಿ ಇಲ್ಲದಿರುವಂತವ್ರು ದೂಷಿಸಬಾರದು. ಕಿವಿ ಕೇಳಿಸಿದ್ರು ಕೂಡ ಮಾತು ಅರ್ಥ ಆಗದಿರ ಇರುವಂತವ್ರನ್ನ ನಮಗೆ ಬರುವಂತ ಭಾಷೆಯಲ್ಲಿ ನಾವು ಬೈದು ಅವಮಾನ ಪಡಿಸಬಾರದು, ಅದು ಪಾಪವಾಗಿ ಇರುತ್ತೆ. ಮತ್ತೆ ಇನ್ನೂ ದೇವ್ರೇನ್ ಹೇಳ್ತಾನೆ ಅಂದ್ರೆ, ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಎಡವುವಂತೆ ಕಲ್ಲನ್ನು ಇಡಬಾರದು. ಕುರುಡರು ಹೋಗ್ತಾ ಇದ್ರೆ ದಾರಿಯಲ್ಲಿ
ತಮಾಷೆಗೋಸ್ಕರ ಅವ್ನು ಕಣ್ಕಾಸ ನೋಡಿ ಏನ್ ಮಾಡ್ತೀನಿ, ಕಲ್ಲಿಟ್ಬಿಡ್ತೀನಿ ಅಲ್ಲಿ, ಹಂಗೆ ಬಿದ್ದಬಿಡ್ತಾನೆ ಅವನು. ಕಲ್ಲಿಟ್ಬಿಟ್ಟು ಅವ್ನು ಬಿದ್ದಬಿಟ್ಟ ಅಂತ ಅಂದ್ಬಿಟ್ಟು ಖುಷಿ ಪಡೋದು. ಪಾಪ, ಅದು ಪಾಪ. ಅವನು ಕಣ್ಣಿಲ್ಲ, ಇವರು ಏನೋ ಅಡ್ಡ ಇಟ್ಬಿಟ್ಟು ಬೀಳಿಸ್ಬಿಡ್ತಾರೆ. ಆಮೇಲೆ ಖುಷಿ ಪಡ್ತಾರೆ, ಕೂಡ ನಂಗೆ ಬೀಳಿಸ್ಬಿಟ್ಟಿ ಅಂತ ಅಂದ್ಬಿಟ್ಟು. ಒಂದು ದಿವಸ ದೇವ್ರು ನಮ್ ಕಣ್ಗಿತ್ತಾಕ್ತಾರೆ. ಒಂದು ದಿವಸ ನಾವು ನರಕದಲ್ಲಿ ಕತ್ತಲಲ್ಲಿ ಜಾರಿ ಬಿದ್ದು ಬೆಂಕಿಯಲ್ಲಿ ಹೋಗ್ಬೇಕಾಗುತ್ತೆ. ಆದ್ರೆ ಅಂತ ಪಾಪಗಳನ್ನ ದೇವ್ರು ಮಾಡಬಾರದು. ಅಂದ್ರೆ ಇದು ಬರೀ ಕಿವುಡರು ಕುರುಡರು ಅಂತಲ್ಲ, ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ನಾವು ಯೋಚನೆ ಮಾಡಿದ್ರೆ, ಗೊತ್ತಿಲ್ಲದಿರುವಂತವ್ರು, ಏನು ತಿಳಿಯದಿರುವಂತವ್ರನ್ನ ನಾವು ಮೋಸ ಮಾಡಬಾರದು. ಕಿವಿ ಒಬ್ಬನಿಗೆ ಕೇಳಿಸೋದಿಲ್ಲ, ಅವನಿಗೇನು ಗೊತ್ತಿಲ್ಲ, ನಾವು ಇಷ್ಟ ಬಂದಾಗ ಅವನ್ನ ಬೈಬಾರದು. ಕುರುಡ, ಅವನು ಕಣ್ಣು ಕಾಣಿಸಲ್ಲ, ಆದ್ರೆ ನಾವು ಅವನ ದಾರಿಗೆ ಅಡ್ಡ ಆಗಬಾರದು. ಅದೇ ತರನೇ ಗೊತ್ತಿಲ್ಲದಿರುವಂತವ್ರನ್ನ, ಮುಗ್ಧರನ್ನ ನಾವು ಯಾಮಾರಿಸಿ ಅವರನ್ನು ಮೋಸ ಮಾಡಬಾರದು. ಗೊತ್ತಿಲ್ಲದಿರುವಂತ ಬೇರೆಯವರಿಗೆ ನಾವು ಮೋಸ ಮಾಡಿ ಯಾಮಾರಿಸಿ ಅವ್ರ ಹತ್ರ ಇರೋದನ್ನ ನಾವು ಕಿತ್ಕೊಳ್ತೀವಿ ಅಂತಂದ್ರೆ, ನಾವು ಕಿವುಡರನ್ನ ದೂಷಿಸದ ಹಾಗೆ, ಕುರುಡರ ಮುಂದೆ ಕಲ್ಲಿಟ್ಟವ್ರನ್ನ ಬೀಳಿಸಿದ ಹಾಗೆ. ಅದಕ್ಕೆ ದೇವರು ಒಂದು ದಿವಸ ನ್ಯಾಯ ತೀರಿಸ್ತಾರೆ. ಅದರಿಂದ ನಾವು ಎಚ್ಚರಿಕೆ ಆಗಿರಬಹುದು. ಮೋಸ ಮಾಡೋರು ದೇವರಿಗೆ ಯಾವತ್ತೂ ಕೂಡ ಇಷ್ಟ ಆಗೋದಿಲ್ಲ. ಮೋಸವನ್ನು ಮಾಡುವಂತವರು ದೇವರಾಜ್ಯವನ್ನು ಯಾವತ್ತೂ ಕೂಡ ಸೇರೋದಿಲ್ಲ. ನಾನು ನೀವು ಇವತ್ತು ಯಾವ ರೀತಿ ಇದ್ದೇವೆ, ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಸೈತನನು ಮೋಸಗಾರನು. ನಾನು ನೀವು ಮೋಸಗಾರರಾಗಿದ್ದೇವಾ ಇಲ್ವಾ ಯೋಚನೆ ಮಾಡಿ ನೋಡಬೇಕು. ಕೆಲವರು ₹1 ತಾನೆ, ₹10 ತಾನೆ ಅಂತ ಸಣ್ಣ ಸಣ್ಣ ಮೊತ್ತದ ವಿಷಯದಲ್ಲಿ ಅವ್ರೇನು ಲೆಕ್ಕ ತಗೊಳ್ಳೋದಿಲ್ಲ. ಏನು ₹1 ತಾನೆ ಏನಾಗ್ಬಿಡುತ್ತೆ ಬಿಡು, ₹10 ತಾನೆ ಏನಾಗ್ಬಿಡುತ್ತೆ ಬಿಡು ಅಂತಂತ ಅಂದ್ಬಿಟ್ಟು ಅದನ್ನ ಲೆಕ್ಕ ತೊಗೊಳ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ನಾವು ₹1 ಆದ್ರೂ ಆಗಿರಲಿ, ₹10 ಆದ್ರೂ ಆಗಿರಲಿ, ಅದರ ನಂಬಿಗಸ್ತರಾಗಿರ್ಬೇಕಾಗಿರೋದು ತುಂಬಾ ಮುಖ್ಯ. ಒಂದ್ಸರಿ ಒಂದು ದೇವ ಸೇವಕರು ಎಲ್ಲೋ ಒಂದ್ ಕಡೆ ಸೇವೆಗೆ ಹೋಗಿದ್ರಂತೆ. ಒಂದು ಹೋಟ್ಲಲ್ಲಿ ಏನ್ ಮಾಡಿದ್ದಾರೆ, ಅವರು ಟೀ ಕುಡಿದಿದ್ದಾರೆ. ಟೀ ಕುಡಿದ್ಬಿಟ್ಟು ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅವರು ಅದಕ್ಕೆ ದುಡ್ಡು ಕೊಡ್ತಾರೆ, ಮನೆಗೆ ಬಂದ್ಬಿಟ್ಟಿದ್ದಾರೆ. ಬೇಕಂತ ಮಾಡಿಲ್ಲ, ಆದ್ರೆ ಇವ್ರಿಗೆ ಗೊತ್ತಾಗಿಲ್ಲ, ಬಂದ್ಬಿಟ್ಟಿದ್ದಾರೆ. ಸುಮಾರು ದಿವಸಗಳಾದ್ಮೇಲೆ ಒಂದ್ಸಲ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಯಾವುದೋ ಒಂದು ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರು ಅವರಿಗೆ ಉತ್ತರ ಕೊಡ್ತಾ ಇಲ್ಲ. ಇವ್ರಿಗೇನು ಅನಿಸ್ತಂತೆ, ಏನ್ ನಾನು ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರು ಉತ್ತರ ಕೊಡೋ ರೀತಿನೇ ಕಾಣಿಸ್ತಾ ಇಲ್ವಲ್ಲ, ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಐಕ್ಯತೆನೇ ನನಗೆ ಸಿಗ್ತಾ ಇಲ್ವಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂಡು, ದೇವರೇ ನನ್ನಲ್ಲಿ ಏನಾದ್ರು ದೋಷ ಇದ್ರೆ ಕ್ಷಮಿಸು, ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಮನ್ನಿಸು, ದೇವರೇ ಯಾಕೆ ನಿನ್ನ ಐಕ್ಯತೆ ನನಗೆ ದೊರೀತಾ ಇಲ್ಲ, ನಿನ್ನಿಂದ ನನಗೆ ಯಾಕೆ ಉತ್ತರ ಬರ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಆಗ ದೇವರು ಹೇಳಿದ್ರಂತೆ, ನೀ ಇಂಥ ಒಂದು ದಿವಸ, ಇಂಥ ಒಂದು ಸಮಯದಲ್ಲಿ, ಇಂಥ ಒಂದು ಹೋಟೆಲ್ಗೆ ಹೋಗಿ ನೀನೊಂದು ಟೀ ಕುಡಿದು ದುಡ್ಡು ಕೊಡ್ದಿರ ಬಂದಿದ್ದೀಯಾ, ಆ ದೋಷ ನಿನ್ನಲ್ಲಿದೆ. ಅದರಿಂದ ನೀನೇನ್ ಮಾಡು, ಆ ಹೋಟ್ಲಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ. ಹಾಗೆ ಸೇವಕರಿಗೆ, ಅಯ್ಯೋ ದೇವರೇ ನನ್ ಕ್ಷಮಿಸಪ್ಪ, ನಾನು ಬೇಕಂತ ಮಾಡಿಲ್ಲ, ಏನೋ ಗೊತ್ತಿಲ್ದಿರ ಆ ಥರ ಆಗ್ಬಿಡ್ತು, ದೇವರೇ ನನ್ ಕ್ಷಮಿಸು ಅಂತ ಹೇಳ್ಬಿಟ್ಟು ಆಮೇಲೆ ಆ ಹೋಟ್ಲಿಗೆ ಪತ್ರ ಬರುತ್ತು, ಮನಿ ಆರ್ಡರ್ ಮುಖಾಂತರ ಆ ದುಡ್ಡು ಕಳ್ಸಿದ್ರೆ, 1 ಲೋಟ ಟೀ ದುಡ್ಡು ₹5 ₹10 ಕಳ್ಸದಂತೆ. ಆಮೇಲೆ ಬಿಟ್ಟು ಪ್ರಾರ್ಥನೆ ಮಾಡಿದ್ರಂತೆ. ಆಗ ದೇವ ಪ್ರಸನ್ನತೆ ಅವ್ರಿಗೆ ಇಳಿದು ಬಂದು ದೇವರು ಅವ್ರ ಹತ್ರ ಮಾತಾಡಿ ಅವ್ರು ಮಾಡ್ಬೇಕಾದ್ರೆ ಕಾರ್ಯ ಹೇಳಿದ್ರು. ಆಗ ನಾವು ಲೆಕ್ಕ ಹಾಕೊಳ್ತೀವಿ, ಆ ಒಂದು ಟೀ ಕುಡಿದ್ವಿ, ಏನೋ ಬಂದ್ಬಿಟ್ವಿ ಗೊತ್ತಿಲ್ದಾರ, ₹5 ತಾನೆ ಬಿಡು, ಅವ್ನಿಗೆ ಟೀ ಅಂಗಡಿ ಅವ್ನು ಬಿದ್ದೋಗ್ಬಿಡುತ್ತೆ, ಟೀ ಅಂಗಡಿ ಅಂತ ಕೊಟ್ಟಿಲ್ಲ ಅಂದ್ರೆ ದುಡ್ಡು, ಅದ ಲೆಕ್ಕ ಹಾಕೊಳ್ತೀವಿ. ಆದ್ರೆ ದೇವರು ಅದರಲ್ಲೂ ಕೂಡ ನೀತಿನ ಹುಡುಕ್ತಾರೆ. ನಾವು ₹1 ಆದ್ರೂ ಆಗಿರ್ಲಿ, ₹10 ಆದ್ರೂ ಆಗಿರಲಿ, ಮೋಸವನ್ನು ಮಾಡುವಂತವರಾಗಿ, ಯಾಮರಿಸುವಂತವರಾಗಿ ಇರಬಾರದು. ನಾವು ಯಾವ ತರ ಇದ್ದೇವೆ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಯಾವಾಗಲೂ ಸಹ ಮತ್ತೊಬ್ಬರಿಗೆ ಮೋಸವನ್ನು ಮಾಡದವರಾಗಿ, ನಂಬಿಗಸ್ತರಾಗಿ, ₹1 ಆದ್ರೂ ಆಗಿರಲಿ, ₹10 ಆದ್ರೂ ಆಗಿರಲಿ, ₹1,00,000 ಆದ್ರೂ ಆಗಿರಲಿ, ನಾವು ನಡೆಯುವಂತವರಾಗಿ ಇರಬೇಕು. ಅದು ದೇವರಿಗೆ ಬಹಳ ಇಷ್ಟ. ಹಲ್ಲೆಲೂಯಾ. ಅಂತವರು ದೇವರಾಜ್ಯವನ್ನು ಸೇರ್ತಾರೆ. ಆದ್ರೆ ಕಪಟಿಗಳು, ಮೋಸಗಾರರು, ಅನ್ಯಾಯ ಮಾಡೋರು, ಮತ್ತೊಬ್ಬರನ್ನ ಯಾಮಾರಿಸುವಂತವ್ರು, ಯಾಮಾರಿಸಿ ದುಡ್ಡೊಡೆಯುವಂತವ್ರು, ಮತ್ತೊಬ್ಬರ ಅವರ ಗಮನಕ್ಕೆ ಅದು ಬಂದಾಗ, ಅಯ್ಯೋ ನಾವು ಮೋಸ ಹೋದವಲ್ಲ, ಅಯ್ಯೋ ನಮ್ಗೆ ಅನ್ಯಾಯ ಆಗ್ಬಿಡ್ತಲ್ಲ ಅಂತ ಕಣ್ಣೀರು ಸುರಿಸೋದಕ್ಕೆ ಕಾರಣ ಆಗೋನು ಯಾವನು ದೇವರಾಜ್ಯಕ್ಕೆ ಹೋಗೋದೇ ಇಲ್ಲ. ಅದರಿಂದ ನಾವು ಎಚ್ಚರಿಕೆ ಆಗಿರ್ಬೇಕು. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಮ್ಮನ್ನು ನೋಡಿ ಪ್ರಾರ್ಥಿಸುತ್ತಾ ಇದ್ದೇವೆ. ತಂದೆಯೇ, ಸೈತನನ ಗುಣಗಳು ಯಾವುದು ಎಂದು ನಾವು 2 ಗುಣಗಳನ್ನು ಧ್ಯಾನ ಮಾಡಿದೆವು. ಅವನು ಪ್ರಕಾಶಮಾನವಾದ ದೇವದೂತನ ವೇಷವನ್ನು ಧರಿಸುವವನು, ಅವನು ಮೋಸಗಾರನು ಎಂಬುದಾಗಿ ನಾವು ಧ್ಯಾನ ಮಾಡಿದೆವು.
ತಂದೆಯೇ, ನಾವು ಸೈತನನಂತೆ ವೇಷವನ್ನು ಧರಿಸಿ ಬದುಕಬಾರದು. ಪರಿಶುದ್ಧರು ಅನ್ನುವಂಥ ವೇಷವನ್ನು ಧರಿಸಬಾರದು. ನೀತಿವಂತರು ಎನ್ನುವಂಥ ವೇಷವನ್ನು ಧರಿಸಬಾರದು. ಒಳ್ಳೆಯವರು ಎನ್ನುವಂಥ ವೇಷವನ್ನು ಧರಿಸಬಾರದು. ತಂದೆಯೇ, ದಯೆ, ಕರುಣೆ, ಕನಿಕರ, ಪ್ರೀತಿ ಉಳ್ಳವರು ಎನ್ನುವಂಥ ವೇಷವನ್ನು ಧರಿಸಬಾರದು. ದೇವ ಭಕ್ತರು ಎನ್ನುವಂಥ ವೇಷವನ್ನು ಧರಿಸಬಾರದು. ದೇವ ಸೇವಕರು, ದೇವ ವಿಶ್ವಾಸಿಗಳು, ದೇವ ಜನಗಳು ಎನ್ನುವಂಥ ವೇಷವನ್ನು ಧರಿಸಬಾರದು. ಪ್ರಾರ್ಥನಾ ಪರರು, ವೇದವಾಕ್ಯವನ್ನು ಚೆನ್ನಾಗಿ ಅರಿತಿರುವವರು ಎನ್ನುವಂಥ ವೇಷವನ್ನ ನಾವು ತಂದೆಯೇ ಧರಿಸಬಾರದು. ಆದರೆ ನಿಜವಾಗಲೂ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ನಿಜವಾಗಲೂ ನೀತಿವಂತರಾಗಿ ಜೀವಿಸಬೇಕು. ನಿಜವಾಗಲೂ ಒಳ್ಳೆಯವರಾಗಿ ಜೀವಿಸಬೇಕು. ತಂದೆ, ನಿಜವಾಗಲೂ ಶುದ್ಧ ಹೃದಯವುಳ್ಳವರಾಗಿ ನಾವು ಜೀವಿಸಬೇಕು. ತಂದೆ, ನಿಜವಾಗಲೂ ನಿಮ್ಮನ್ನ ಭಯಭಕ್ತಿಯಿಂದ ಸೇವಿಸುವಂತವರುಗಳಾಗಿ ನಾವು ಜೀವಿಸಬೇಕು. ತಂದೆಯ ಆ ರೀತಿಯಾಗಿ ನಾವು ಜೀವಿಸಲು ನಮಗೆ ಸಹಾಯವನ್ನು ಮಾಡಿರಿ. ಸೈತನನು ಎಲ್ಲರನ್ನು ಮೋಸಗೊಳಿಸುವವನು. ನಾವು ಮತ್ತೊಬ್ಬರನ್ನ ಮೋಸಗೊಳಿಸಬಾರದು. ನಮ್ಮಲ್ಲಿ ಅನ್ಯಾಯವು ಕಂಡು ಬರಬಾರದು. ನಾವು ಯಾರನ್ನು ಯಾಮಾರಿಸಬಾರದು. ಎಲ್ಲರಿಗೂ ತಂದೆಯ ನ್ಯಾಯವನ್ನೇ ಮಾಡುವಂತವರಾಗಿ, ಎಲ್ಲದರಲ್ಲಿಯೂ ತಂದೆಯ ನ್ಯಾಯವನ್ನೇ ಮಾಡುವಂತವರುಗಳಾಗಿ ನಾವು ಬದುಕಬೇಕು. ನಾವು ತೂಕ ಹಾಕಲ್ಪಟ್ಟು ಕಡಿಮೆಯಾಗಿ ಕಂಡು ಬರಬಾರದು. ತಂದೆಗೆ ತೂಕ ಹಾಕಲ್ಪಟ್ಟು ತಂದೆಯೇ ನೀವು ಸಂತೋಷ ಪಡತಕ್ಕ ರೀತಿಯಲ್ಲಿ ನಾವು ಜೀವಿಸಬೇಕು. ಆ ರೀತಿಯಾಗಿ ತಂದೆಯೇ ನಮ್ಮನ್ನು ಕಾದುಕೊಳ್ಳಲು ನಮಗೆ ಸಹಾಯವನ್ನು ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೆನ್, ಆಮೆನ್.